ರಾಜ್ಯದಲ್ಲಿ ಇವಿಎಂಗೆ ನೋ ಎಂಟ್ರಿ, ಬ್ಯಾಲೆಟ್ ಪೇಪರ್ಗೆ ಗ್ರೀನ್ ಸಿಗ್ನಲ್. ಕರಡು ಮತದಾರರ ಪಟ್ಟಿ ಪ್ರಕಟ, ಮತದಾರರಿಗೆ ಮಹತ್ವದ ಅವಕಾಶ. ಬ್ಯಾಲೆಟ್ ಪೇಪರ್ ನಿರ್ಧಾರ ರಾಜಕೀಯ ಲೆಕ್ಕಾಚಾರನ. ಜೆಪಿಎ ಚುನಾವಣೆ ರಾಜಕೀಯ ವಲಯದಲ್ಲಿ ಹಾಟ್ ಡಿಬೇಟ್. ನಮಸ್ಕಾರ, ರಾಜ್ ನ್ಯೂಸ್ ಡಿಬೇಟ್ಗೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇವತ್ತಿನ ಚರ್ಚಾ ವಿಚಾರ ಬಂದೆ ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳು, ಇದನ್ನು ತರಬೇಕಾ ಬೇಡವಾ, ಸ್ವಪಕ್ಷದಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ, ಇನ್ನೊಂದು ಕಡೆ ಬಿಜೆಪಿಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ, ಜೆಡಿಎಸ್ ಇಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಜಿಬಿಎ ಎಲೆಕ್ಷನ್ ನಲ್ಲಿ ಇದೀಗ ಬ್ಯಾಲೆಟ್ ಪೇಪರ್ ಅನ್ನ ತರೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರವನ್ನ ಮಾಡಿದೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಭಯ ಶುರುವಾಯ್ತಾ ಅನ್ನುವಂತ ರೀತಿಯಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಕೂಗುಗಳು ಕೂಡ ಕೇಳಿ ಬಂತು. ಯಾಕಂತಂದ್ರೆ ಇವಿಎಂ ಬಂದಂತಹ ಸಂದರ್ಭದಲ್ಲಿ ಗೆಲ್ತಾ ಇಲ್ಲ, ಬ್ಯಾಲೆಟ್ ಪೇಪರ್ ಬೇಕು ಅಂತ ಇವ್ರು ಪಟ್ಟನ್ನ ಇಡೋದ್ರು. ಇದೀಗ ಇವಿಎಂ ಕ್ಯಾನ್ಸಲ್ ಆಗ್ತಾ ಇದೆ, ಬ್ಯಾಲೆಟ್ ಪೇಪರ್ ಬರ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿ ಕುಮಾರ್, ಬಿಜೆಪಿ ವಕ್ತಾರರಾಗಿ ಶರತ್, ಜೆಡಿಎಸ್ ವಕ್ತಾರರಾಗಿ ರಿಷಿಕ್ ವಿವನ್ ಗೌಡ, ಎಲ್ಲರೂ ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಮೂವರಿಗೂ ಕೂಡ. ಮೊದಲಿಗೆ ನಾನು ಇವಿಎಂ ಬ್ಯಾಲೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅವ್ರನ್ನೇ ಕೂಡ ಕೇಳ್ತಾ ಹೋಗ್ತೀನಿ. ಯಾಕಂತ ಅಂದ್ರೆ ಆಡಳಿತ ಪಕ್ಷ ಇವಾಗ ಇರೋದು ನಿಮ್ದೇ, ನಿಮ್ಗೆ ಇವಿಎಂ ಇದ್ರೂ ಕೂಡ ಭಯ ಇಲ್ಲ, ಜೊತೆಯಲ್ಲಿ ಏನೇ ಇದ್ರೂ ಕೂಡ ಬ್ಯಾಲೆಟ್ ಪೇಪರ್ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ, ಗೆಲ್ತೀರಾ ಅನ್ನೋ ಭರವಸೆ ನಂಬಿಕೆ ನಿಮ್ಗಿದ್ರೆ ಯಾಕೆ ಯಾವ್ದು ಬಂದ್ರೆ ನಿಮ್ಗೇನು? ನೋಡಿ ಮೇಡಮ್, 2014ರಿಂದ ಈಚೆಗೆ ಭಾರತ ದೇಶದ ಚುನಾವಣಾ ವ್ಯವಸ್ಥೆಗಳು ಮತ್ತು ಕಾಲಕಾಲಕ್ಕೆ ಆದಂಥ ಬದಲಾವಣೆಗಳು, ನಮ್ಮ ಚುನಾವಣಾ ವ್ಯವಸ್ಥೆಯಿಂದ ಏಕಚಕ್ರಾಧಿಪತ್ಯಕ್ಕೆ ಹೊರಟಿರುವಂಥ ಹಲವಾರು ಸನ್ನಿವೇಶಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂಥ ಗುಮಾನಿಗಳು ಮತ್ತು ಅಲ್ಲಿ ನಡೆದಿರುವಂಥ ಚಟುವಟಿಕೆಗಳು ಇವೆಲ್ಲವನ್ನು ಗಮನಿಸಿದಾಗ ಇವಿಎಂ ಯಂತ್ರದಿಂದ ಚುನಾವಣೆಗಳು ಲೋಪ ಆಗ್ತಿದೆ, ಅಲ್ಲಿ ನಂಬಿಕೆಗೆ ಅರ್ಹವಾದಂಥ ಚಟುವಟಿಕೆಗಳು ಇವಿಎಂ ಮುಖಾಂತರ ನಡೀತಿಲ್ಲ ಅಂತ ಹೇಳಿ ಬಹಳಷ್ಟು ನಾವು ಚರ್ಚೆಗಳನ್ನು ಮಾಡಿ ರಾಜ್ಯಗಳಲ್ಲಿ ಚುನಾವಣೆ ನಡೆದಾಗ ಕಾಲದಿಂದ ಕಾಲಕ್ಕೆ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ಪರಿಷ್ಕರಣೆ ಮಾಡಿ ಚಿಕಿತ್ಸಕ ಮನೋಭಾವದಿಂದ ಅದನ್ನು ಕಂಡಾಗ ಅಲ್ಲಿ ಬಹಳ ದೊಡ್ಡ ಮಟ್ಟದ ಲೋಪ ಆಗ್ತಿದೆ ಅಂತ ಅನ್ನೋದು ಕಂಡು ಬಂದಾದಮೇಲೆ ಹೇಗಾಗಿರ್ಬೋದು ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ದೂರದರ್ಶಕ ಹಾಕ್ಕೊಂಡು ಪರೀಕ್ಷೆ ಮಾಡೋಕ್ಕೆ ಹೊರಟಾಗ ಚುನಾವಣಾ ಆಯೋಗ TN ಶೇಷನ್ ಅಂತ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ ಮತ್ತು ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಅಂತ ಭಾರತ ದೇಶದಲ್ಲಿ ತೋರಿಸ್ಕೊಟ್ಟಂಥ ಅಧಿಕಾರಿ ಇದ್ದಂಥ ಒಂದು ಆಯೋಗದ ಹಲ್ಲನ್ನು ಕಿತ್ತು ಹಲ್ಲಿಲ್ಲದ ಹಾವನಾಗಿ ಮಾಡಿದಂಥ ಪ್ರಮೇಯಗಳನ್ನು ನಾವು ಕಣ್ಮುಂದೆ ಕಂಡ್ವಿ. ಅದನ್ನು ಎಳೆಯಾಗಿ ಬಿಡಿಸಿಡಬೇಕು ಅಂತಂದರೆ ಮೊದಲಿಗೆ ಇವರು ಮಾಡಿದ್ದೇನು ಅಂತಂದರೆ, ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಕ ಮಾಡುವಾಗ ಇದ್ದಂಥ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಇದ್ದಂಥ ಸದಸ್ಯತ್ವವನ್ನು ಕಡಿಮೆ ಮಾಡಿದ್ದು, ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ತೆಗೆದುಹಾಕಿದ್ದು, ಆಡಳಿತ ಪಕ್ಷದ ಇಬ್ಬರು, ವಿರೋಧ ಪಕ್ಷದವ್ರು ಒಬ್ಬರನ್ನು ಕೂರಿಸ್ಕೊಂಡು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋಕ್ಕೆ ಹೊರಟಾಗ ಅಲ್ಲಿ ಪಕ್ಷಪಾತವಾಗಿ ನಿಷ್ಪಕ್ಷಪಾತವಾಗಿ ಆಯೋಗದ ಆಯುಕ್ತರನ್ನು ನೇಮಕ ಮಾಡಿಲ್ಲ ಅನ್ನೋದು ಗಮನಕ್ಕೆ ಬಂದದ್ದು ಒಂದು ಅಂಶ. ಅದಾದಮೇಲೆ ಕಳೆದ 2023 ಚುನಾವಣೆಗಿಂತ 24 ಚುನಾವಣೆಗಿಂತ ಹಿಂದೆ ಇದ್ದಂಥ ಚುನಾವಣಾ ಆಯೋಗದ ಆಯುಕ್ತರು ಚುನಾವಣೆಯನ್ನು ನಡೆಸಿಕೊಟ್ಟು ಗೆಲ್ಲಿಸಿಕೊಟ್ಟ ಆದ ನಂತರ ಅವರನ್ನು ಯಾವ ಆಯಕಟ್ಟಿನ ಸ್ಥಳಕ್ಕೆ ಆ ಆಯುಕ್ತರನ್ನು ನೇಮಕ ಮಾಡಲಾಯಿತು ಅನ್ನೋ ಮಾಡಿದಾಗ ನಮಗೆ ಹುಟ್ಟುಕೊಂಡಂಥ ಬಹುದೊಡ್ಡ ಗಟ್ಟಿಯಾದ ಅನುಮಾನ. ಮತ್ತೊಂದು, ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡಿ ಆದಮೇಲೆ ಈಗಿರುವಂಥ ಜ್ಞಾನೇಶ್ ಕುಮಾರ್ ಅವ್ರಿಗೆ ಒಂದು ಭರವಸೆಯನ್ನು ಕೊಟ್ಟು, ಏನು ಆ ಭರವಸೆ, ಯಾಕೆ ನಾವು ಇವಿಎಂ ಯಂತ್ರದ ಬಗ್ಗೆ ಅನುಮಾನ ಪಡ್ತಿದ್ದೇವೆ, ಅದರ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಿದ್ದೇವೆ, ಅದರ ಮುಖಾಂತರವಾಗಿ ನ್ಯಾಯಯುತವಾದಂಥ ಭಾರತದ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಧಕ್ಕೆ ತರುವಂತೆ EVM ಮಿಷಿನನ್ನು ದುರ್ಬಳಕೆ ಮಾಡಿಕೊಂಡು ಚುನಾವಣೆಗಳನ್ನು ನಡೆಸಲಾಗ್ತಿದೆ SIR ಮುಖಾಂತರ ಅಂತಂದ್ಬಿಟ್ಟು ನಾವು ಯೋಚನೆ ಮಾಡಿ ಮತ್ತೊಂದು ಪರೀಕ್ಷೆಯನ್ನು ಮಾಡಿದಾಗ ಚುನಾವಣೆಗೆ ಮುನ್ನ ಜ್ಞಾನೇಶ್ ಕುಮಾರ್ ಅವ್ರಿಗೆ ವಿಶೇಷ ಅಧಿಕಾರಗಳನ್ನು ಭಾರತದಲ್ಲಿ ಯಾರಿಗೂ ರಾಷ್ಟ್ರಪತಿಗಳಿಗೂ ಇಲ್ಲದೆ ಇರುವಂಥ ದೊಡ್ಡ ಮಟ್ಟದ ಒಂದು ಕಾನೂನಿನ ಬದಲಾವಣೆಯನ್ನು ಮಾಡಿದ್ದು ನಮ್ಮ ಕಣ್ಣಿಗೆ ಬಿತ್ತು. ಅದು ಕಾರಣ ಏನು ಅಂತಂದರೆ ನಾವು ಏನೇ ಮಾಡಿದ್ರು ನಮಗೆ ಅಪಾಯ ಇಲ್ಲ, ನಮಗೆ ಕಾನೂನಿನ ಭಯ ಇಲ್ಲ, ನಮಗೆ ರಕ್ಷಣೆ ಇದೆ ಮತ್ತು ಏನು ಬೇಕಾದ್ರೂ ಮಾಡ್ಬೋದು ಸ್ವೇಚ್ಛಾಚಾರದಿಂದ ಅನ್ನುವುದನ್ನು ಕಂಡುಬಂತು. ಏನು ಅಂತಂದರೆ ಚುನಾವಣಾ ಆಯೋಗದ ಆಯುಕ್ತರ ಮೇಲೆ ಯಾವುದೇ ಕಾನೂನಿನ ಕ್ರಮ ಕೈಗೊಳ್ಳಲು ಅವಕಾಶ ಇಲ್ಲದೆ ಇರುವಂತೆ ಕಾನೂನನ್ನು ಸಡಿಲಗೊಳಿಸಲಾಗಿದೆ. ಏನೇ ಅಕ್ರಮ ನಡೆಸಿದ್ರು ಕೂಡ, ಏನೇ ಅವ್ರ ಚಟುವಟಿಕೆಗಳು ನಡೆಸಿದ್ರು ಕೂಡ ಅವರನ್ನು ಪ್ರಶ್ನೆ ಮಾಡಬಾರ್ದು, ಪ್ರಶ್ನಾತೀತರು ಅನ್ನುವ ಕಾನೂನನ್ನು ತಂದು ಅವರ ಮುಖಾಂತರ SIR ಮಾಡಿಕೊಂಡು ಇಡೀ ದೇಶದ ತುಂಬ ಚುನಾವಣೆಗಳನ್ನು ಅಕ್ರಮವಾಗಿ ನಡೆಸಿ ಸಂಖ್ಯೆಗಳ ಆಧಾರದ ಮೇಲೆ ಅಧಿಕಾರಕ್ಕೆ ತರುವಂಥ ಒಂದು ದೊಡ್ಡ ಚಟುವಟಿಕೆ BJP ಸರ್ಕಾರ ಅದರ ನೇತೃತ್ವ ವಹಿಸ್ಕೊಂಡಿದ್ದಂಥ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋ ಇಬ್ಬರು ಇದ್ದಾರಲ್ಲ ಗುಜರಾತಿಗಳು, ಆ ಗುಜರಾತಿಗಳು ನಡೆಸ್ತಾ ಇರುವಂಥ ಹಲ್ಚಲ್ಗಳನ್ನು ದೇಶದ ಮುಂದೆ ಬಹಿರಂಗಪಡಿಸಿದ್ವಿ ನಾವು ಎಳೆಯಾಗಿ. ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಆದಮೇಲೆ ಲೋಕಸಭಾ ಚುನಾವಣೆ, ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂಖ್ಯೆಯೇ ಬೇರೆ, ಲೋಕಸಭೆ ಚುನಾವಣೆಯ ಮತದಾರರ ಸಂಖ್ಯೆಯೇ ಬೇರೆ. ಈ ಹಲ್ಚಲನ್ನು ನಡೆಸಿದ್ದು ಒಬ್ಬನೇ ವ್ಯಕ್ತಿ. 20 ಮತ ಬ್ಯಾಂಕ್ಗಳಲ್ಲಿ ಮತ ಚಲಾಯಿಸಿರೋದು ಒಬ್ಬನೇ ವ್ಯಕ್ತಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ ಚಲಾವಣೆ ಮಾಡಿರುವಂಥದ್ದು. ಮತ್ತು ಒಂದೇ ಕೊಠಡಿಯಲ್ಲಿ 10 ಅಡಿ ಇರೋ ಕೊಠಡಿಯಲ್ಲಿ 300ಕ್ಕಿಂತ ಹೆಚ್ಚು ಮತದಾರರ ಹೆಸರನ್ನ ಕೊಠಡಿ ಸಂಖ್ಯೆ ಕೊಟ್ಟು ಮತ್ತೆ 0 ನಂಬರಲ್ಲಿ ನಾಯಿ ಫೋಟೋ ಹಾಕಿ ಅಥವಾ ವಿದೇಶದ ಒಬ್ಬ ಮಾಡ್ಲರ್ ಕರ್ಕೊಂಡ್ಬಂದು ಅವ್ರ ಫೋಟೋ ಹಾಕಿ ಚುನಾವಣೆ, ಇವೆಲ್ಲವೂ ಕೂಡ ಅವ್ಯವಹಾರಕ್ಕೆ ಜ್ಞಾನೇಶ್ ಕುಮಾರ್ ಅವರನ್ನು ಬಳಸ್ಕೊಂಡು ಇವರು ದೇಶದ ತುಂಬ ಭೂಪಟ ಹಾಕಿ ಅಲ್ಲೆಲ್ಲ ಕೇಸರಿ ಬಣ್ಣಗಳನ್ನು ಹಾಕೊಂಡು ಬರ್ತಾ ಇರೋದು. ದಕ್ಷಿಣ ಭಾರತದಲ್ಲಿ ಆ ಕೆಲಸ ಮಾಡಕ್ ಸಾಧ್ಯ ಆಗಿಲ್ಲ. ಅಂದ್ರೆ BLO ಅಧಿಕಾರಿಗಳು ಎಲ್ಲ ಕಡೆ ತಮಗೆ ಆಗ್ತಿರೋ ಒತ್ತಡ, ಚುನಾವಣಾ ಆಯೋಗ ಕೊಡ್ತಿರೋ ಒತ್ತಡ ಮತ್ತು ಅದು ಕೊಡ್ತಿರೋ ಕಿರುಕುಳಕ್ಕೆ ಆತ್ಮಹತ್ಯೆಗಳು ಮಾಡ್ಕೋತಾ ಇರೋದು ಸಾಲು ಕಾಣ್ತಾ ಇದ್ದೇವೆ. BLO 2ಗಳು ಕರ್ನಾಟಕದಲ್ಲಿ ಬಲಿಷ್ಠವಾಗಿ ಅದು ನಮ್ಮ ಪಕ್ಷ ಕಟ್ಟಿ ಬೆಳೆಸಿದ್ದಕ್ಕೆ ಅನುಮಾನ ಶುರುವಾಗಿ ಒಂದು ಅಶ್ವಥ್ ನಾರಾಯಣ ಅವ್ರ ಕ್ಷೇತ್ರದಲ್ಲಿ ಅದೊಂದು ಸಂಸ್ಥೆ ಹೆಸರು ಏನು ಅಂದರೆ ಚುಲುಮೆ ಅಂತ, ಆ ಸಂಸ್ಥೆಯವ್ರನ್ನ ಇಟ್ಕೊಂಡು ಹೆಂಗೆ ಚುನಾವಣೆ ಅಕ್ರಮಗಳನ್ನು ಮಾಡ್ತಾ ಅವ್ರ ಕಚೇರಿಯಲ್ಲೇ ಅವ್ರನ್ನ ಕೂರಿಸಿ ಹೇಗೆ ವೋಟರ್ ID ಇಲ್ಲೊಬ್ರು ರಾಜರಾಜೇಶ್ವರಿ ನಗರದಲ್ಲಿ ಮತ್ತು ಅಲ್ಲಿ ಕೇಂದ್ರದ ಚುನಾವಣೆ ಅಂದರೆ ಲೋಕಸಭೆ ಚುನಾವಣೆ ಕ್ಷೇತ್ರ ಲಿಂಬಾವಳಿ ಅವ್ರ ಕ್ಷೇತ್ರದಲ್ಲಿ ನಡೆದದ್ದು ಎಲ್ಲವನ್ನು ನೋಡಿದೆ. ಮತ್ತು ದೇಶದ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರೋ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ EVM ಯಂತ್ರದ ಮೇಲೆ ಚುನಾವಣೆ ನಡೆಸಬಾರ್ದು. ಎಲ್ಲ ಲೋಕಲ್ ಬಾಡಿ ಚುನಾವಣೆಗಳನ್ನು ಮತಪತ್ರದ ಮುಖಾಂತರವೇ ನಡೆಸಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಅದರ ತೀರ್ಮಾನದಂತೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾದಂತ ತಮಾಷೆ ವಿಚಾರ ಏನಂತ ಅಂದ್ರೆ EVM ಅನ್ನ ಇಂಟ್ರೊಡ್ಯೂಸ್ ಮಾಡಿದವ್ರೆ ನಿಮ್ಮ ಪಕ್ಷದವರು. ನಿಮ್ಮ ಪಕ್ಷ ಇದ್ದಾಗಲೇ EVM ಇಂಟ್ರೊಡ್ಯೂಸ್ ಮಾಡಿದ್ದು. ಇವಾಗ ನಿಮಗೆ ತಗಾದೆ ಶುರುವಾಗ್ತಾ ಇದೆ. ಮಾತಾಡ್ತೀನಿ ಅಲ್ಲಿ ಬರ್ತೀನಿ. ಮಾತಾಡ್ತೀನಿ ಸರ್. ಶರತ್ ಅವರೇ ಇಲ್ಲಿ ನೋಡಿ, ಇವಾಗ EVM ಇಂದ ಇವರಿಗೆ ಶುರುವಾಗಿದೆ ಪ್ರಾಬ್ಲಮ್. ಇನ್ನೊಂದ್ ಕಡೆನಲ್ಲಿ ಓಟ್ ಚೋರಿ ಮಾಡ್ತಿದ್ದಾರೆ. ಎಲ್ಲಾ ಕಡೆನೂ ಕೂಡ ಓಟ್ ಚೋರಿ ಆಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಇವ್ರು ಓಟ್ ಚೋರಿ ಮಾಡ್ತಾ ಇರುವಂತದ್ದು ನಿಮ್ಮ ದಾರಿಯನ್ನ ತಪ್ಪಿಸೋದಕ್ಕ, ವಿರೋಧ ಪಕ್ಷದವರು ಅಂದ್ರೆ ನಿಮ್ಮ ದಾರಿಯನ್ನ ತಪ್ಪಿಸೋದಕ್ಕೆ ಮಾಡ್ತಾ ಇದ್ದಾರೆ. ಹೌದು, ನೋಡಿ ಕುಮಾರ್ ಅವ್ರು ಏನ್ ಹೇಳಿದ್ರು, ವೋಟ್ ಚೋರಿ ಬಗ್ಗೆ ಮಾತಾಡಿದ್ರು, ಆಮೇಲೆ ಗುಜರಾತಿಗಳು ಅಂತ ಹೇಳಿ ಉಪಯೋಗಿಸಿದ್ರು. ನೋಡಿ,
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಾನೂನು ಅಂತ ಇದೆ. ಆ ಕಾನೂನು ಚೌಕಟ್ಟಡಿಯಲ್ಲಿ ಪ್ರತಿಯೊಂದು ನಡೀತಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನದಲ್ಲಿ. ನೋಡಿ, ಇವರು ಇವತ್ತಿನ ದಿವಸದಲ್ಲಿ ಏನಾಗ್ತಾ ಇದೆ ಅಂತ ಕಲಿಯುಗದಿಂದ ಶಿಲಾಯುಗಕ್ಕೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಯಾವತ್ತು ನೋಡಿ, ಇವರು DK ಸುರೇಶ್ ಅವರೇ ಹೇಳಿದ್ರು ಅವಶ್ಯಕತೆ ಇರಲಿಲ್ಲ ಅಂತ. ಇವತ್ತಿನ ಪೇಪರ್ಗಳಲ್ಲಿ ಸ್ಟೇಟ್ಮೆಂಟ್ ಅನ್ನು ಅವರೇ ಕೊಟ್ಟಿದ್ದಾರೆ. ಅವ್ರು ಸ್ವಪಕ್ಷೀಯರೇ ಹಾಗಾದ್ರೆ ಯಾಕೆ ಕೊಟ್ರೆ? ಹಾಗಾದ್ರೆ ಅವರಲ್ಲೇ ಗೊಂದಲ ಇದೆ ಅಂತ ಅರ್ಥ ಅಲ್ವಾ? ಮತ್ತೆ ಇವ್ರು EVM ಇಂದ ಬ್ಯಾಲೆಟ್ ಪೇಪರ್ಗೆ ಹೋಗ್ಲಿಕ್ಕೆ ಕಾರಣ ಒಂದೇನಂತ ಹೇಳಿದ್ರೆ, ಹಿಂದೆ ಪರಮೇಶ್ವರ ಆಗಿರ್ಬೋದು, ಇವರು ಬೇರೆ ಬೇರೆ MLAಗಳು ಮಾತಾಡಿರೋದು ಇವತ್ತಿನ ಕಾಲಮಾನದಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ. ನಾವು ಆಗಿನ ಕಾಲದಲ್ಲಿ ಒಬ್ಬರೇ ನೂರಾರು ಓಟ್ಗಳನ್ನ ಒತ್ತಿ ಹಾಕಿದ್ದು ಅಂತೇಳಿ ಒಂದು ಯಾವುದೋ ಒಂದು ಸಮಾರಂಭದಲ್ಲೇ ಹೇಳಿದ್ದು ಉದಾಹರಣೆಗಳಿದೆ. ಆಯ್ತಾ? ಒಂದು ನೀವು ಆಮೇಲೆ ಮಾತಾಡಿ ಸರ್. ಒಂದೇದು ಮತ್ತೊಂದೇನಂತ ಹೇಳಿದ್ರೆ, ಓಟ್ ಚೋರಿ ಅಂತೇಳಿ ಇವರು ಏನು ರಾಹುಲ್ ಗಾಂಧಿ ಅವರು ಬಂದು ಕಂಪ್ಲೇಂಟು ಕೊಟ್ಟಿಲ್ಲ, ಸುಮ್ಮನೆ ಒಂದು ಸಮಾವೇಶ ತರ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲೋ ಎಲ್ಲೋ ಮಾಡ್ಬಿಟ್ಟು ಹಾಗೆ ಫ್ಲೈಟ್ ಹತ್ಕೊಂಡು ಹೋದ್ರು. ನಂತರದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಇದು ಯಾಕಾಗಿದೆ, ಏನಾಗಿದೆ ಪ್ರತಿಯೊಂದು ಕ್ಲಾರಿಫೈ ಮಾಡಿದ್ದಾರೆ. ಅಲ್ಲೇನು ಇವ್ರು ಹೇಳಿದ್ರಲ್ಲ ಮಾಡಿಲ್ಲ, ಅವ್ರು ಓಟೇ ಹಾಕ್ಲಿಲ್ಲ. ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಓಟು ಏನಂದ್ರೆ ತನ್ನ ಮೂಲ ಊರದಿಂದ ಇಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ, ಅಲ್ಲೂ ಓಟಿರುತ್ತೆ, ಇಲ್ಲೂ ಇರ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟಿದೆ. ಆ ಸಂದರ್ಭದಲ್ಲಿ ಇವ್ರು ಹೇಳ್ದಂಗೆ ಒಂದು ರಾಜ್ಯದಲ್ಲಿ ಓಟ್ ಹಾಕಿ ಇನ್ನೊಂದು ರಾಜ್ಯಕ್ಕೆ ಹೋಗುವಷ್ಟು ಇದಿಲ್ಲ. ರಾಜ್ಯಗಳಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ವೋಟಿಂಗ್ ನಡೀತಿರೋ ಸಂದರ್ಭಗಳು ಸಾಕಷ್ಟಿದೆ. ಒಂದೇ ಟೈಮಲ್ಲಿ 2 ರಾಜ್ಯಗಳಲ್ಲಿ ಯಾವತ್ತೂ ಚುನಾವಣೆ ನಡೆದಿದ್ದ ಇದೇ ಇಲ್ಲ, ಉದಾಹರಣೆ ಇದೆ. ಆದರೆ ನಾನು ಇಲ್ಲಿ ಏನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳಿದ್ರೆ, ಈಗಿನ ಒಂದು ಸಂದರ್ಭದಲ್ಲಿ ಇವರಿಗೆ ಈ ಸೋಲಿನ ಒಂದು ಕಾರಣಗಳಿಂದ ಹತಾಶರಾಗಿದ್ದಾರೆ. ಆ ಒಂದು ವಿಚಾರ ಇಟ್ಟುಕೊಂಡು ಇವತ್ತಿನ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ನೋಡಿ, ಸುಪ್ರೀಂ ಕೋರ್ಟೇ ಹೇಳಿದೆ, ಚುನಾವಣೆ ಆಯೋಗ ಹೇಳಿದೆ, ನಿಮ್ಗೆ ಅದರಲ್ಲಿ ಸಂಶಯ ಇದ್ರೆ ನೀವು ಅದನ್ನ ಪ್ರಸ್ತುತಪಡಿಸಿ. ಹಾಗಾದ್ರೆ ನೀವು EVM ಅಲ್ಲೇ ಬಂದ್ರಲ್ಲ, ಇವತ್ತಿನ ದಿವಸ ನೀವು ಅಧಿಕಾರಕ್ಕೆ ಬಂದ್ರೆ EVM ಅಲ್ವಾ? ಹಾಗಾದ್ರೆ ಅಲ್ಲೇ ಸಮಸ್ಯೆ ಆಗಿದೆ ಅಂತ ಆಯ್ತು ನಿಮ್ ಪ್ರಕಾರ. ಏನಕ್ಕೆ ಮತ್ತೆ ಅಧಿಕಾರ ಚುಕ್ಕಾಣಿ ಹಿಡ್ಕೊಂಡು ಕೂತಿದ್ದೀರಾ? ನಾಳೆ ದಿನ ನೀವು ಚುನಾವಣೆಗೆ ಹೋಗೋಣ, EVM ಅಲ್ಲೇ ಮಾಡೋಣ, ಸರಿ ಬ್ಯಾಲೆಟ್ ಪೇಪರ್ ಅಲ್ಲೇ ಹೋಗೋಣಲ್ವಾ? ನಾಳೆನೇ ಹೋಗೋಣ, ಬನ್ನಿ ಬ್ಯಾಲೆಟ್ ಪೇಪರ್ ಅಲ್ಲಿ ಹೋಗೋಣ. ನಿಮ್ದು ವಿಧಾನಸಭೆ ಚುನಾವಣೆ ಇದೆಯಲ್ಲ, ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಇಳಿರಿ, ಆಮೇಲೆ ವಾಪಸ್ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡೋಣ. ಮಾತನಾಡೋಣ ಹೇಳಿ ಸರ್. ನೋಡಿ, ಗೆಲ್ಲೋದಕ್ಕೆ ಒಂದೇ ರೀಸನ್, ಜನರ ಆಯ್ಕೆ. ಸೋತಾಗ ಎಕ್ಸ್ಪ್ಲನೇಷನ್ ಕೊಡಕ್ಕೆ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಏನೆಲ್ಲ ಹೇಳ್ಕೊಂಡ್ ಬರ್ತಾ ಇದಾರೆ ಅಷ್ಟು ರೀಸನ್ಸ್ ಸೋತಾಗ ಹೇಳುವಂತ ರೀಸನ್ಸ್. ನಮ್ಮ ಕಾಂಗ್ರೆಸ್ ಸ್ನೇಹಿತರಿಗೆ ಅಥವಾ ಕಾಂಗ್ರೆಸ್ ಪಾರ್ಟಿಗೆ EVM ಅಂದ್ರೆ ಏನು, ಬ್ಯಾಲೆಟ್ ಪೇಪರ್ ಅಂದ್ರೆ ಏನು, ನಿಮ್ಗೆ ವೋಟ್ ಚೋರಿ ಅಂದ್ರೆ ಏನು, ವೋಟ್ ಯಾವ ರೀತಿ ಚೋರಿ ಆಗುತ್ತೆ ಅಥವಾ EVM ಮಿಷಿನ್ಸ್ ಯಾವ ರೀತಿ ಟ್ಯಾಂಪರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಆಗ್ಬೇಕಾಗುತ್ತೆ. ಇನ್ನು ಅವ್ರು ಓಲ್ಡ್ ಸ್ಕೂಲ್ ಅಲ್ಲಿ ಇದ್ದಾರೆ, ಓಲ್ಡ್ ಸಿಲೆಬಸ್ ಅಲ್ಲಿ ಇದ್ದಾರೆ, ಇನ್ನು ಅಪ್ಡೇಟ್ ಆಗಿಲ್ಲ ಅವ್ರು ಕಾಂಗ್ರೆಸ್ ಅವರು. JDS ಅವ್ರು ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ, ಅದೇನೇನು ಅಂತ ಹೇಳ್ಬಿಡಿ ನೋಡೋಣ. ನೋಡಿ, ಇತ್ತೀಚಿನ ನೀವು 10-15 ವರ್ಷದಿಂದ ನಾವು ಏನ್ ಹೇಳ್ತೀವಿ, ಒಂದು ರಿಸಲ್ಟ್ಸ್ ನ ಕಂಪೇರ್ ಮಾಡೋದಾದ್ರೆ ಅದು ವಿಧಾನಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ 15 ವರ್ಷ ಅಂದ್ರೆ, ನಾನು ಲೋಕಸಭಾ ಎಲೆಕ್ಷನ್ಸ್ ನ ತಗೊಂಡು 15 ವರ್ಷದಲ್ಲಿ ನಾವು ಹೇಳೋದಾದ್ರೆ 44, 59, 99 100ರ ಗಟ್ಟಿಯನ್ನ ಕಾಂಗ್ರೆಸ್ ಅವರು ಲೋಕಸಭೆಯಲ್ಲಿ ಕ್ರಾಸ್ ಮಾಡಕ್ ಆಗಿಲ್ಲ. ಸೊ ಒಂದು ವೇಳೆ ಫಸ್ಟ್ ಟೈಮ್ ಇವರು 44 ತಗೊಂಡ್ರಲ್ಲ ಒಂದು ರಾಷ್ಟ್ರೀಯ ಪಕ್ಷದವರು, ಅವತ್ತೇ ವೋಟ್ ಚೋರಿ ಅಥವಾ ಈ EVM ಆಂಪರಿಂಗ್ ಇದನ್ನೆಲ್ಲ ಅವರು ರೈಸ್ ಮಾಡ್ಬೋದಾಗಿತ್ತು, ರೈಸ್ ಮಾಡಲಿಲ್ಲ. ಸೆಕೆಂಡ್ ಟೈಮ್ ಅನ್ಕೊಂಡ್ರು ನಮ್ಮನ್ನ ಜನ ಎಕ್ಸೆಪ್ಟ್ ಮಾಡ್ಕೊಂತಾರೆ ಅಂತ. ಸೊ 44ರಿಂದ ಅವ್ರ ಇಂಪ್ರೂವ್ಮೆಂಟ್ ಏನು ಅಂತಂದ್ರೆ ಇನ್ನೊಂದು 10 ಇಂಪ್ರೂವ್ ಆಗುತ್ತೆ, 54 ಲೋಕಸಭಾ. 543ಕ್ಕೆ ಒಂದು ರಾಷ್ಟ್ರೀಯ ಪಕ್ಷದವರು ತಗೊಂಡಿದ್ದು ಬರೀ 54 ಸೀಟು MP ಎಲೆಕ್ಷನ್ಸ್. ಅಲ್ಲಿ ಕೂಡ ಇವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. 3ನೇ ಸತಿ ಇವ್ರಿಗೆ ಏನಾಯ್ತು, 100 ಇವ್ರ ಕೈಲಿ ದಾಟಕ್ಕಾಗಲ್ಲ ಅಂತ ಕ್ಲಾರಿಟಿ ಗೊತ್ತಾಯ್ತು. ಸೊ ಇವಾಗ ಜನರ ಮುಂದೆ ಯಾವ ರೀತಿ ನಾವು ಜಸ್ಟಿಫಿಕೇಶನ್ ಕೊಡಬೇಕು, ಏನಾದ್ರು ಹೇಳ್ಬೇಕಲ್ವಾ? ಜನರಿಗೆ ಎಕ್ಸೆಪ್ಟ್ ಮಾಡ್ಕೊಂತ ಇಲ್ಲ, ದೇವ್ ರಿಜೆಕ್ಟೆಡ್ ಅಸ್ ಅಂತ ಅನ್ಬಿಟ್ಟು ಹೇಳಿಸ್ಕೊಳ್ಳೋ ಅಂತ ತಾಕತ್ತಿಲ್ಲ ಇವ್ರಿಗೆ. ಅಥವಾ ಅವರಿಗೆ ನಾವು ಸೋತಿರೋ ಅಂತದನ್ನ ಎಲ್ಲಿ ಸೋತ್ವಿ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಣ, ಅದನ್ನ ಪುನರಾವರ್ತನೆ ಮಾಡ್ಕೊಳ್ಳೋಣ,
ಫೈಟ್ ಮಾಡೋಣ, ಜನರಿಗೆ ಯಾಕೆ ನಾವು ಎಕ್ಸೆಪ್ಟ್ ಆಗ್ತಾ ಇಲ್ಲ ಅನ್ನೋದನ್ನ ವರ್ಕ್ ಮಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇದೆ. ಸರ್ ಅವ್ರಿಗೆ ಅಕ್ಸೆಪ್ಟಬಲ್ ಮಾಡಿದ್ದಾರೆ, ಜನ ಒಪ್ಕೊಂಡಿದ್ದಾರೆ ಅವ್ರನ್ನ, ಅದಕ್ಕೆ ಅಧಿಕಾರ ಜೆಡಿಎಸ್ ಪಕ್ಷದವರು 1, 2, 0 ಇರೋರು 2 ಅಂಕೆ ದಾಟಕ್ ಆಗದೆ ಇರೋರು ಏನ್ ಮಾತಾಡ್ತಾರೆ ಮೇಡಮ್ ಅವರು? ಅವ್ರು ಏನ್ ಅವ್ರ ರಾಜ್ಯ ಚುನಾವಣೆಯಲ್ಲಿ ಅವ್ರ ಏನ್ ಪಾತ್ರ ಇದೆ, ಯಾವ ಪಾತ್ರ ಇದೆ ಅಂತ ಅವ್ರು ಮಾತಾಡ್ಬೇಕು ಇಷ್ಟಲ್ಲ. ನಾವು ಫಸ್ಟ್ ರಿಯಾಕ್ಷನ್ಸ್ ಮಾಡೋದ್ರ ಡಿಸ್ಟರ್ಬ್ ಮಾಡಿಲ್ಲ ಪ್ಲೀಸ್. ಹೇಳಿ ಸರ್. ತಮ್ಮ ಫಸ್ಟ್ ರಿಯಾಕ್ಷನ್ ಡಿಸ್ಟರ್ಬ್ ಮಾಡಿಲ್ಲ. ಹೇಳಿ. ನೋಡಿ, ಡೆಲ್ಲಿಲಿ ಒಂದು ರಾಷ್ಟ್ರೀಯ ಪಕ್ಷದವರಾಗ್ಬಿಟ್ಟು ಕಾಂಗ್ರೆಸ್ ಅವರು ಇವ್ರ ಯೋಗ್ಯತೆಗೆ ಒಂದೇ ಒಂದು ವಿಧಾನಸಭಾ ಎಲೆಕ್ಷನ್ ಗೆಲ್ಲಕ್ಕಾಗ್ಲಿಲ್ವಾ? ನಾನು ಹೇಳೋವಂಥದ್ದು ಇವ್ರಿಗೆ ತಗೊಂಡಿರೋಷ್ಟು 0, ಬಿಗ್ 0. ನಿಮಗೆ ಡೆಲ್ಲಿ ವಿಧಾನಸಭಾ ಎಲೆಕ್ಷನ್ಸ್ ಅಲ್ಲಿ ತಗೊಂಡಿರುವಂಥದ್ದು ಬಿಗ್ 0. ನಾನು ಕೇಳಕ್ ಬಯಸುವಂಥದ್ದು, ಅಷ್ಟು ವಿಧಾನಸಭಾ ಸೀಟ್ಸ್ ಅಲ್ಲಿ ಒಂದೇ ಒಂದು ನಿಮಗೆ ಯಾರು ನಿಮ್ಮ ಮುಖಕ್ಕೆ ವೋಟ್ ಹಾಕಿಲ್ವಾ? ಎಲ್ಲ ಟ್ಯಾಂಪರಿಂಗ್ ಆಗೋಗ್ಬಿಟ್ಟಿತ್ತ. ಒಂದು ಇತ್ತೀಚೆಗೆ ವೋಟ್ ಚೋರಿ ಅಂತ ಅಂದ್ಬಿಟ್ಟು ಹೇಗಿದ್ರು ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಏನಾದ್ರು ಆಕ್ಟಿವ್ ಆಗಿ ಇಟ್ಕೋಬೇಕಲ್ಲ ಕಾಂಗ್ರೆಸ್ ವರ್ಕರ್ಸ್ನೆಲ್ಲ. ಅದಕ್ಕೆ ನೋಡಿ ಇದೊಂದು ಅಭಿಯಾನ ಮಾಡ್ಕೊಂಡು ಓಡಾಡೋಣ ಅಂತ ಒಂದು ಟೈಮ್ ಪಾಸ್ ಕೆಲಸ ಅಂತ ಮಾಡ್ಕೊಂಡು ಬಂದ್ರು. ಬಿಹಾರ ನೀವು ತಗೊಂಡಿದ್ದೆಷ್ಟು? 6. ಅದಾದ್ಮೇಲೆ ಇತ್ತೀಚೆಗೆ BMC ಮಹಾರಾಷ್ಟ್ರದಲ್ಲಿ ನಡೆದಿರುವಂಥದ್ದು ಒಂದು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಎಲೆಕ್ಷನ್ಸ್ ಅಲ್ಲಿ 227 ಸೀಟ್ ಇದೆ. 227 ಸೀಟಲ್ಲಿ ನಿಮಗೆ ಆ AIMS ಅಥವಾ MIM ಅಂತ ಏನೊಂದು ಪಾರ್ಟಿ ಇದೆಯಲ್ಲ, ಅವರು ಕೂಡ 27 ಸೀಟ್ ತಗೊಂಡಿದ್ದಾರೆ. 27 ಸೀಟು ಆ OIC ಅಂತ ಏನಿದಾರಲ್ಲ ಆ ಪಾರ್ಟಿ ಕೂಡ 27 ಸೀಟ್ ತಗೊಂಡಿದೆ. ಕಾಂಗ್ರೆಸ್ ಅವ್ರು ತಗೊಂಡ್ರೆ ಎಷ್ಟು ಗೊತ್ತಾ ನಿಮಗೆ? 24 ಸೀಟು. ನಿಮಗೆ ಒಂದು ಓವರ್ ಆಲ್ ನಾವು ರಿಸಲ್ಟ್ಸ್ ಅಲ್ಲಿ ತಗೊಂಡಾಗ ನಿಮಗೆ 35% ನಾನು ಪಾಸ್ ಆಗಬೇಕು ಅಂತ ಹೇಳಿದ್ರೆ ಅವ್ರು ಅಟ್ಲೀಸ್ಟ್ 40+ ತಗೋಬೇಕಾಗಿತ್ತು. ಅವ್ರು ತಗೊಂಡಿರೋದಷ್ಟು 24. ಓವರ್ ಆಲ್ ವೋಟ್ ಶೇರ್. ನಿಮ್ಮ ಪ್ರಕಾರ ಇಲ್ಲಿ ಅವ್ರು ತಗೊಂಡಿರೋ ಓಟೇ ಕಡಿಮೆ, ಅದ್ರಲ್ಲಿ ಓಟ್ ಚೋರಿ ಅಂತ ಬೇರೆ ಹೇಳ್ತಿದ್ದಾರೆ ಅನ್ನೋದು ನಿಮ್ಮ ಪಾಯಿಂಟ್. ನೋಡಿ ಏನಾಗಿದೆ, ಓವರ್ ಆಲ್ ಆಗಿ ಕಾಂಗ್ರೆಸ್ ಸಿದ್ಧಾಂತ ಆಯ್ತಪ್ಪ. ಮಹಾರಾಷ್ಟ್ರದಲ್ಲಿ ಜೆಡಿಎಸ್ ಎಷ್ಟು ತಗೊಂಡಿದ್ದೀರಿ ಹೇಳ್ರಿ? ರಾಷ್ಟ್ರೀಯ ಪಕ್ಷ ಅಲ್ವಾ ನಿಮ್ದು? ಡೆಲ್ಲಿಲಿ ಎಷ್ಟು ತಗೊಂಡಿದ್ದೀರಿ ಹೇಳ್ರಿ? ನೀವು ರಾಷ್ಟ್ರೀಯ ಪಕ್ಷ ಅಲ್ವಾ? ಪ್ರಾದೇಶಿಕ ಪಕ್ಷ. ಪ್ಲೀಸ್, ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಪಾಪ. ಸರ್ ಒಂದ್ ನಿಮಿಷ ಇರಿ. ಅಯ್ಯೋ ಪಾಪ, ಕಳೆದ 35 ವರ್ಷದಿಂದ ಅವರೇ ರಾಷ್ಟ್ರೀಯ ಅಧ್ಯಕ್ಷ. ಕುಮಾರ್ ಸರ್ ಒಂದ್ ನಿಮಿಷ ಇರಿ, ಅವ್ರು ಮುಗಿಸಿ. ಸರ್ ನೀವು ಇನ್ನೊಂದು ನಿಮಿಷದಲ್ಲಿ ಮುಗಿಸಿ ಅವ್ರ ಕ್ವಶನ್. ನೋಡಿ, ಯಾವುದಾದ್ರೂ ಒಂದು ನಾವು ಇದು ತಪ್ಪಿದೆ ಅಂತ ಹೇಳಬೇಕಾದ್ರೆ ನಾವು ಜುಡಿಷಿಯಲಿ ಹೋಗ್ಬೇಕಾಗುತ್ತೆ. ಇವತ್ತು ಎಲೆಕ್ಷನ್ ಕಮಿಷನ್ ಏನ್ ಕೇಳಿದ್ರು, ರಾಹುಲ್ ಗಾಂಧಿ ಅವರೇ ದಯಮಾಡಿ ಒಂದು ಅಫಿಡೇವಿಟ್ ಕೊಡಿ ಅಂತ ಕೇಳಿದ್ರು. ನಾನು ತಮ್ಮ ರಾಜ್ ನ್ಯೂಸ್ ಮಾಧ್ಯಮದ ಮುಖಾಂತರ ಇವತ್ತು ಕೂಡ ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ. ನಿಮಗೆ ನೈತಿಕತೆ ಇದ್ರೆ, ತಾಕತ್ತಿದ್ರೆ, ದಮ್ಮಿದ್ರೆ, ಅಥವಾ ತರವಳೆ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಏನೋದಿದ್ರೆ, ಯಾರು ಸನ್ಮಾನ್ಯ DK ಶಿವಕುಮಾರ್ ಆಗಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಾಗಲಿ, ಅಥವಾ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕ್ಯಾಪ್ಟನ್ ಈ ವೋಟ್ ಚೋರಿಗೆ ಹೋಗ್ಬಿಟ್ಟು ಒಂದು ಅಫಿಡೇವಿಟ್ ಕೊಡ್ರಪ್ಪ. ಒಂದು ಅಫಿಡೇವಿಟ್ ಕೊಟ್ಬಿಡಿ ಸುಪ್ರೀಂ ಕೋರ್ಟ್ ಬೇಡ, ಲೋವರ್ ಕೋರ್ಟ್ಗೆ ಕೊಟ್ಬಿಟ್ಟು ಹೌದು ವೋಟ್ ಚೋರಿ ಆಗಿರೋದು ನಿಜ, ಈ ರೀತಿ ಎಲ್ಲ ಇದೆ, ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಅಫಿಡೇವಿಟ್ ಹಾಕ್ಬಿಡಿ. ಇಲ್ಲಿವರೆಗೂ ಒಂದು ಅಫಿಡೇವಿಟ್ ಹಾಕಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಒಂದು ಅಫಿಡೇವಿಟ್ ಹಾಕಿಲ್ಲ. ಸೊ ದಟ್ ಮೀನ್ಸ್ ನಿಮಗೆ ಒಳಗಡೆ ಹೋದಾಗ ಇಲಿ, ಆಚೆ ಬಂದಾಗ ಹುಲಿ ವೋಟ್ ಚೋರಿ ಅಂತ ನೀವು ಹೇಳ್ಕೊಂಡು ನೋಡ್ತಾರೆ. ಸಿ ಯು ಶುಡ್ ಅಕ್ಸೆಪ್ಟ್ ಇಟ್. ಕಾಮನ್ ಸೆನ್ಸ್ ಬಗ್ಗೆ ಮಾತನಾಡ್ತಾರೆ ಜೆಡಿಎಸ್ ಅವರು. ಇವ್ರಿಗೆ ಸಣ್ಣ ಕಾಮನ್ ಸೆನ್ಸ್ ಇಲ್ಲ. ಒಂದು ರಾಜಕೀಯ ಪಕ್ಷ, ವಿರೋಧ ಪಕ್ಷ ಜೆಡಿಎಸ್ ಏನು ಪಾಪ ನಂಬರ್ 1 ಅಲ್ಲಿ ಇದ್ದೀರಾ? ರಾಷ್ಟ್ರೀಯ ಅಧ್ಯಕ್ಷ ಕೇಳೋಣವಾ? ಒಂದ್ ನಿಮಿಷ ಆಯ್ತು. ನೀವು ಇಷ್ಟೆಲ್ಲ ದೇಶದೆಲ್ಲ ಮಾತಾಡೋ ಅರ್ಹತೆ ಇಲ್ಲ ನಿಮ್ಗೆ. ಜೆಡಿಎಸ್ ಅವ್ರಿಗೆ ಅರ್ಹತೆ ಇಲ್ಲ ಅಷ್ಟೆಲ್ಲ ಮಾತಾಡಕ್ಕೆ, ಅರ್ಹತೆನೇ ಇಲ್ಲ. ಯಾಕೆ ಮಾತಾಡ್ತೀರಪ್ಪ ಇಷ್ಟೆಲ್ಲ? ನೀವು ವಿರೋಧ ಪಕ್ಷ ಆಗಿದ್ರ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮಾತಾಡಿ. ಒಂದು ನಿಮಿಷ, ಪ್ರಾದೇಶಿಕ ಪಕ್ಷ ಸರ್, ನೀವು ರಾಷ್ಟ್ರೀಯ ಪಕ್ಷ ಅಲ್ವಾ ಸರ್? ಕಳೆದ 35 ವರ್ಷದಿಂದ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು, ಕರ್ನಾಟಕದ ಹಿರಿಯ ರಾಜಕೀಯ ಮುತ್ಸದಿ ದೇವೇಗೌಡರು ಕಳೆದ 35 ವರ್ಷದಿಂದ ಜನತಾದಳ, ಜನತಾ ಪರಿವಾರ ಅದೇನೇನಿದೆ ಅದಕ್ಕೆಲ್ಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಮುಂದುವರೆದಿದ್ದಾರೆ. ಉತ್ತರ ಕೊಡ್ಬೇಕಲ್ವಾ ನಾನು? ಆಯ್ತಪ್ಪ. ದೆಹಲಿಯಲ್ಲಿ ಎಷ್ಟು ತಗೊಂಡಿದ್ರಪ್ಪ? ಬಿಗ್ 0. ಹೌದು. ಮಹಾರಾಷ್ಟ್ರದಲ್ಲಿ ಎಷ್ಟು ತಗೊಂಡಿದ್ರಪ್ಪ? ಬಿಗ್ 0. ಒರಿಸ್ಸಾದಲ್ಲಿ ಎಷ್ಟು ತಗೊಂಡಿದ್ದೀರ? ಬಿಗ್ 0. ಪಂಜಾಬಲ್ಲಿ ಬಿಗ್ 0. ಬೇರೆ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಬಿಗ್ 0. ಬಿಡಿ ಸರ್,
ನಾವು 6 ತಗೊಂಡಿದ್ದೀವಿ, ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ 0 0 0 0 0 ಸರ್, 0. ನಾವು contest ಈಗ ಮಾಡೋದ್ರ ಬಗ್ಗೆ ಕರ್ನಾಟಕದಲ್ಲಿ ಹೇಳಿದಿರಿ, ಕಂಟೆಸ್ಟ್ ಮಾಡೋದು ಹೇಳ್ತಾ ಇದೀವಿ ನಾವು. Okay. ಒಂದು Okay, sir. 198 ವಾರ್ಡ್ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡೋಣ. BBMP ಬಗ್ಗೆ ಅಲ್ಲಿ ಗಂಟೆ ಯಾಕೆ ಹೋಗೋದು, ಯಾಕೆ ಈ ಓದ್ಸೋರಿ ವಿಷಯ, ಈ ಸ್ಥಳೀಯ ಎಲೆಕ್ಷನ್ ಬಗ್ಗೆ ಮಾತಾಡೋಣ. ಟಾಪಿಕ್ ಎಲ್ಲ ಮತಪತ್ರ ಹೋಗ್ತಿದೆ. ಬಳಸಿ ಚುನಾವಣೆ ಯಾಕೆ ನಡೆಸ್ತಿದೀವಿ ಅನ್ನೋದಕ್ಕೆ ನಾನು ಭಯ ಮಾತನಾಡ್ತೇನೆ. ಇದೆ. ಸರ್, ಬಿಡಿ, ಒಂದ್ ಒಂದ್ ನಿಮಿಷ second. ಬಿಡಿ, ಯಾರು ಈ ಭಯ ಅನ್ನೋದನ್ನ ವಿಚಾರಕ್ಕೆ ಹೇಳ್ತೀನಿ. ಸಂಬಂಧಪಟ್ಟಂತೆ ನಂದೊಂದು ಪ್ರಶ್ನೆ ಇದೆ. ಕಳೆದ 11-12 ವರ್ಷಗಳಿಂದ ಅಲ್ಲ, ನನಗೆ ನಿಮಿಷ ಕುದುರೆ ಬಿಡಿ, ಕೊಟ್ರೆ ಆಯ್ತು. ನೀವ್ಯಾಕೆ ಕುದುರೆ ಇಷ್ಟ ಕೊಟ್ರೆ ಪಡ್ತೀರಿ? ಕುದುರೆ ಕೊಟ್ರೆ ರಿಷಿಕ್ ಸರ್, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮಾತಾಡ್ತೀರಾ, ರಿಷಿಕ್ ಸರ್, ನೀವ್ಯಾಕೆ ಇಷ್ಟ ನೀವು ಮಾತಾಡ್ತೀರಾ? mic ಮಾಡಿ. ಸುಮ್ನೆ ಸರ್, ನೀವು ಮಾತಾಡಿ, ಕೂತ್ಕೊಳ್ಳಿ. ಕುಮಾರ್ ಸರ್, ನೀವು ನೀವು ಮಾತಾಡಿ. ನಿಮ್ ರಾಷ್ಟ್ರೀಯ ಅಧ್ಯಕ್ಷ ಇಷ್ಟೆಲ್ಲ ಮಾತಾಡೋದಿಲ್ಲ, ನೀವ್ಯಾಕೆ ಮಾತಾಡ್ತೀರಿ? ಬಿಜೆಪಿ ಅವ್ರು ಮಾತಾಡಿದ್ರೆ ಒಪ್ತಾರೆ ಸರ್, ಅವ್ರು ಮಾತಾಡ್ಬೇಕು. ಅಲ್ಲ, ಅದು ಮಾತಾಡ್ಲಿ. ಮಾತಾಡ್ಲಿ. ನಾವು ಮಾತಾಡೋ ಅವ್ರು ಉತ್ತರ- ಒಪ್ತಾರೆ, ಅವರೇ ಮಾತಾಡ್ಬೇಕು. ಯಾರು ಮಾತಾಡ್ತಾರೆ ಅವ್ರ ಇವಾಗ? ಪ್ರಶ್ನೆಗೆ ನಾನು ಉತ್ತರ ಕೊಡೋ ಮಾತಾಡಬಾರ್ದಲ್ವಾ? ಹಾ, ಹೇಳಿ, ಹೋಗ್ಲಿ. ಇವಾಗ ಅವ್ರ ಪ್ರಶ್ನೆ ಬೇಕಾದ್ರೆ ಉತ್ತರ ಹೇಳಿ. ಇಬ್ರು ಪೈಪಾಟಿ ಮಾಡೋರು ಮಾತಾಡ್ಲಿ. ನಾನು ಪ್ರಶ್ನೆ ಅವ್ರು ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕು. Okay. ಕಳೆದ 11 ವರ್ಷಗಳಿಂದ 2014 ಚುನಾವಣೆಗೆ ಹಿಂದೆ ಇದೇ ಬಿಜೆಪಿಯ ಅಷ್ಟು ನಾಯಕರು, ಇವತ್ತು ಸುಷ್ಮಾ ಸ್ವರಾಜ್ ಅವರಿಲ್ಲ, ಸ್ಮೃತಿ ಇರಾನಿ ಅವರು ಇದ್ದಾರೆ, ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಹೊತ್ಕೊಂಡು ಊರು ತುಂಬಾ ಡ್ಯಾನ್ಸ್ ಆಡಿದ್ರು. ಭಾಷಣ ಬಿಡಿ, ಮಾಡ್ಬಿಡಿ. ನಿಮಿಷ ಬಿಡಿ. ವಿಷಯ divert ಮಾಡೋದು ಇರಿ ಸಾಕಷ್ಟು ಸರ್, ವಿಷಯಗಳು ಇವಾಗ ಇದೆ. ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಸರ್, ರಿಷಿಕ್ ಸರ್, ಒಂದ್ ನಿಮಿಷ ಸರ್, ನಾನು ಮೇಡಮ್, EVM ಮಿಷನ್ ಬಗ್ಗೆ ಹೇಳ್ಬೇಕಲ್ವಾ? EVM ಮಿಷನ್ ಬಗ್ಗೆ ಹೇಳ್ಬೇಕು. EVM ಮಿಷನ್ ಬಗ್ಗೆ ರಿಷಿಕ್ ಸರ್, ಒಂದ್ ನಿಮಿಷ ಇರಿ. ರಿಷಿಕ್ ಸರ್, ಯಾಕೆ ನೀವು ತೊಂದರೆ ಮಾಡ್ತಿದ್ದೀರಿ ನಮ್ಮ ವಿಷಯ ಕುಮಾರ್ ಸರ್, ಅಂತನಾ? ರಿಷಿಕ್ ಸರ್, ಒಂದ್ JDS ನಿಮಿಷ ಇರಿ. ಏನಿಲ್ಲ ಬಿಡಿ ಕರ್ನಾಟಕದಲ್ಲಿ ಕುಮಾರ್ ಸರ್, ಮಾರ್ಕೊಂಡು ಒಂದ್ ಆಗೋದಿಲ್ಲ ನಿಮಿಷ ಇರಿ, ನಾನು ನೀವು. ಮಾತಾಡ್ತಿದ್ದೀನಿ ಬಿಜೆಪಿ ತಾನೇ. ಟೀಮ್ ನೀವು ಒಂದ್ ನಿಮಿಷ ಇರಿ. ಸರ್, ಇವಾಗ EVM ಯಾಕೆ EVM ಬಗ್ಗೆ ನಮ್ಗೆ ಒಂದ್ ನಿಮಿಷ. ಲೋಪ ಕಾಣಿಸ್ಬಂತು ಅನ್ನೋದ್ರ ಬಗ್ಗೆ ಹಾ. ಮಾತನಾಡ್ತೀನಿ. ಇವಾಗ ಮಾತಾಡಿದ್ರೆ ನಂದು ಇನ್ನೊಂದು ಪ್ರಶ್ನೆ ಇದೆ. ನಾವು ಕೇಳಿದ ಅವರೇ ಹೇಳಿದ ಅಷ್ಟು ವಿಷಯಗಳು ಕೂಡ ಜನರಿಗೆ ತಲುಪದೇ ಇದ್ರು ಕೂಡ, ಜನವಿರೋಧಿಯಾಗಿ ಕಂಡ್ರು ಕೂಡ, ಚುನಾವಣೆಗಳು ಯಾಕೆ ಗೆಲ್ತಿದ್ದಾರೆ ಇವರು ಅಂತ ನಾವು ನೋಡಿದಾಗ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು, 15 ಲಕ್ಷ ದುಡ್ಡು ಹಾಕ್ತೀವಿ ನೀವು ಅಂದ್ರು. ಕೊಡ್ತಿದ್ದೀರಿ ಸಮಯ. ಸರ್. ನೀವು ನಾವು ದಡ್ರು, ಇವ್ರು ದಡ್ರು. 5 ಗ್ಯಾರಂಟಿಗಳು ಏನ್ ಹೇಳಿದ್ವು ಅದನ್ನ ಜನರಿಗೆ ತಲುಪಿದ್ದಾರೆ. ಇದೇ ಚಳಿಗಾಲದ ಅಧಿವೇಶನದಲ್ಲಿ ಗ್ಯಾರಂಟಿ ಯೋಜನೆ ಬಂದಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅವಾಗೆಲ್ಲ ಸರ್, ಒಂದ್ ನಿಮಿಷ ಇರಿ ಸರ್, ನಾನು ಮಾತಾಡ್ತಿದ್ದೇನೆ. ಸರ್, ಒಂದ್ ನಿಮಿಷ ಇರಿ ಸರ್, ರಿಷಿಕ್ ಸರ್. ಗೊತ್ತಿದೆ ನೀವು ಮಾತಾಡಿ. ನಿಮ್ಗೇನು ಅರ್ಹತೆ ಇಲ್ಲ JDS ಅವ್ರಿಗೆ. ನೀವು ಮಾತಾಡಿ ಸರ್. ಏನಾದ್ರು ಇವರು ರೈತರ ಸಾಲ ಮನ್ನಾ ಮಾಡ್ಬಿಟ್ಟಿದೀನಿ ಅಂತ ಘೋಷಣೆ ಮಾಡ್ಬಿಟ್ಟು ಪ್ರಚಾರ ತಗೊಂಡ್ಬಿಟ್ಟು ಅದ್ರ ಸಾಲ ಯಾವ ತೀರಿಸ್ತಾ ಇದ್ದೀವಿ? ಯಾವ ಸಾಲ ರೈತರು ಯಾವ ಸಾಲ ತೀರಿಸ್ತಾ ಇದ್ದೀವಿ? ಇವಿಎಂ ಬೇಕಾ ಅಥವಾ ಇವಿಎಂ ಬೇಡ ಅಂತ ಈಗಾಗಲೇ ಬ್ಯಾಲೆಟ್ ಪೇಪರ್ ಇಟ್ಕೊಂಡಿದ್ದಾರೆ. ನಾನು ಇದೀಗ ಮತ್ತೆ ಕಾಂಗ್ರೆಸ್ ಅವ್ರ ಹತ್ರನೇ ಹೋಗ್ತೀನಿ ಸರ್, ನಾನು ಪ್ರಶ್ನೆ ಕೇಳ್ತೀನಿ, ಆಮೇಲಿಂದ ನೀವು ಮಾತಾಡಿರಂತೆ. ಇವಿಎಂ ಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದಲ್ಲೇ ಇದೀಗ ಕಿತ್ತಾಟ ಶುರುವಾಗಿದೆ. ಯಾಕಂತ ಅಂದ್ರೆ DK ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. DK ಸುರೇಶ್ ಅವರು GBA ಚುನಾವಣೆಯಲ್ಲಿ ಬೇಕಾಗಿರ್ಲಿಲ್ಲ, ಮತಪತ್ರ ಬೇಕಾಗಿರ್ಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮಲ್ಲೇ ಗೊಂದಲಗಳು ಸೃಷ್ಟಿಯಾಗಿದೆ, ನಿಮ್ಮಲ್ಲೇ ಅದು ಬೇಕಾ ಬೇಡವಾ ಅನ್ನೋದು ಇರ್ಬೇಕಾದ್ರೆ ಇನ್ನ ಅವ್ರು ವಿರೋಧ ಪಕ್ಷದವರು ವಿರೋಧ ಮಾಡೋದ್ರಲ್ಲಿ ಅರ್ಥನೇ ಇಲ್ವಲ್ಲ? ಮೇಡಮ್, ಅದೊಂದು ಬಿಟ್ಟಾಗ್ತೀರಾ? DK ಸುರೇಶ್ ಅವ್ರೇನಾರು ಸರ್, ಖಂಡಿತ ಹೇಳಿದ್ದಾರೆ, ಖಂಡಿತ ಹೇಳಿದ್ದಾರೆ. ಪೇಪರ್ ಅಲ್ಲಿ ಬಂದಿದೆ. ನಾನು ಪೇಪರ್ ಅಲ್ಲಿ ಇರೋದು ತೋರಿಸ್ಲಾ? ಮೇಡಮ್, ನಾನು ಹೇಳ್ತಾ ಇದ್ದೇನೆ ಅವ್ರಂಗ್ ಹೇಳಿದ್ದಾರೆ ಅನ್ನೋದನ್ನ ಸರ್, ಇವಾಗ ಮಾಧ್ಯಮದಲ್ಲಿ ತೋರ್ಸಕ್ಕಾಗತ್ತ ನೀವು? ಆಯ್ತು ಸರ್, ಖಂಡಿತವಾಗಿ ತೋರಿಸ್ತಾರೆ. ಅದಕ್ಕೊಂದು ಸ್ವಲ್ಪ ತೋರಿಸಿ time ಹೇಳಿದಾರಲ್ಲ. ಸರ್, DK ಸುರೇಶ್ ಅವರು ಮಾತನಾಡಿರೋದು ಆಯ್ತು ಬಿಡಿ ಸರ್, ಅದ್ರ ಮೇಡಮ್, ಬಗ್ಗೆ ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಹಾ, ಕೊಡಿ. ನೋಡಿ, ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಸುಮಾರು 3 ತಿಂಗಳ ಹಿಂದೆಯೇ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಿರ್ಣಯನ ತೆಗೆದುಕೊಂಡು ಮುಂದೆ ನಡೆಯುವಂಥ ಸ್ಥಳೀಯ ಸಂಸ್ಥೆಗಳು ಚುನಾವಣೆ, ನಗರ ಪಾಲಿಕೆಗಳು, ನಗರ ಸಭೆಗಳು ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಈಗ ಏನು ಗ್ರೇಟರ್ ಬೆಂಗಳೂರಿಗೆ ಈಗಾಗಲೇ ಘೋಷಣೆ ಮಾಡಿದ್ದೇವೆ, ಅಲ್ಲಿ ಏನು ಅಬ್ಜೆಕ್ಷನ್ ಕಾಲ್ ಮಾಡಿದ್ದೇವೆ. ನಿನ್ನೆಗೆ ಗ್ರೇಟರ್ ಬೆಂಗಳೂರದ ಅಬ್ಜೆಕ್ಷನ್ ನಿನ್ನೆಗೆ ಎಂಡ್ ಆಗಿದೆ. 20ನೇ ತಾರೀಕು ಗಂಟ ಸಮಯ ಕೊಟ್ಟಿದ್ವಿ. ವಾರ್ಡ್ಗಳ ಬಗ್ಗೆ ಆಕ್ಷೇಪಣೆ ಮತ್ತೆ ರಿಸರ್ವೇಶನ್ ಬಗ್ಗೆ ಏನಾದ್ರು ಆಕ್ಷೇಪಣೆ ಇದ್ರೆ ಹೇಳಿ ಅಂತ. ಸರ್, ಒಂದು ನೀವು ನಿಮಿಷ ಅದೆಲ್ಲ ಹೇಳ್ಬೇಡಿ. ನಾವು ಸರ್, ಒಂದು ನಾನು ನಿಮಿಷ ಮಾತಾಡ್ತಿದ್ದೀನಿ, ನಾನು ಮಾತಾಡ್ತಿದ್ದೀನಿ. ನಾನು ಪ್ರಶ್ನೆ ಕೇಳ್ತೀನಿ ರಿಷಿಕ್ ಸರ್, ಮತ್ತೆ ಬರ್ತೀನಿ. 88,91,411 ಮತದಾರರು, ಒಟ್ಟು 5 GBA 5 ಭಾಗಗಳು ಏನ್ ಮಾಡಿದೀವಿ? ಕೇಂದ್ರ, ಪಶ್ಚಿಮ, ಉತ್ತರ, ದಕ್ಷಿಣ. ಇನ್ಫಾರ್ಮೇಶನ್ ಗೊತ್ತಿದೆ. ನೀವು ಬ್ಯಾಲೆಟ್ ಪೇಪರ್ ಸ್ವಲ್ಪ ಅದನ್ನ ಹೇಳಿ ಜನರಿಗೆ. ಸ್ವಲ್ಪ ಇರ್ರಿ, ಪೇಪರ್ ಯಾಕೆ ತಗೊಳ್ತಾ ಇದ್ದೀರಾ? ಬ್ಯಾಲೆಟ್ ಪೇಪರ್ ತಗೊಂಡ್ರೆ ಏನಾದ್ರು ಗೆಲ್ತೀವಿ ಅಂತ ನೀವು ಏನಪ್ಪ ಸೋಲ್ತೀವಿ, JDS ಅವರು ಭಯ ಆಗಲೇ ಶುರುವಾಗಿದೆ. ಇಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ. ನಿಮಗೆ ಕೇಳ್ತೀನಿ ರಿಷಿಕ್ ಅವರೇ, ಇವಾಗ ನಿಮ್ಗೂ ಅಷ್ಟೇ ಇವಿಎಂ ಬಂದ್ರು ತೊಂದ್ರೆ ಇಲ್ಲ, ಬ್ಯಾಲೆಟ್ ಪೇಪರ್ ಬಂದ್ರು ತೊಂದ್ರೆ, ಮತ್ತೆ ಬರ್ಲಿ ಬಿಡಿ ಬ್ಯಾಲೆಟ್ ಪೇಪರ್ ಒಂದ್ಸಲಿ ಚುನಾವಣೆಗೆ ಬರ್ಲಿ. ನಿಮ್ಗೆ ಭಯ ಶುರುವಾಗಿದೆ? ನಿಮಗೆ ಭಯ ಶುರುವಾಗಿದೆ?
ನಾವು ಉತ್ತರ ಕೊಡೋಕೆ ಹೊರಬಿಡ್ತಿಲ್ಲ ಅಂದ್ರೆ ಭಯ ಅಲ್ವಾ? ರಿಷಿಕ್ ಸರ್ ಹೇಳಿ ಇದಕ್ಕೆ ನಿಮಗೆ ಭಯನ ಹಾಗಾದ್ರೆ ಮತ್ತೆ ಬರ್ಲಿ ಬಿಡಿ ಬ್ಯಾಲೆಟ್ ಪೇಪರ್ we are welcoming it. ಮತ್ತೆ ಅದನ್ನ ಹೇಳಿ ಯಾಕೆ ತೆಗೆದಿರೋದು ನಾನು ಹೇಳ್ತೇನೆ. ಕಾಂಗ್ರೆಸ್ ಅವರು ಹತಾಶರಾಗ್ಬಿಟ್ಟು ಇಲ್ಲ ನಾವು ನೋಡಿ, GBA ಮತ್ತೆ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡ್ತೀವಿ ಅಂತ ಹೋಗ್ತಾ ನೋಡಿ, ಇದ್ದೀರಾ ಎಲ್ಲ ಈ ಸಿಸ್ಟಮ್ GBA ಮಾತ್ರ ನಡೆಸ್ತಾ ಇಲ್ಲ. ಒಂದು ನಿಮಿಷ ನೆಕ್ಸ್ಟ್ ಕರ್ನಾಟಕ ಹೌದು ಅಲ್ಗೂ ಬರ್ತೇವೆ ನಾವು ಕೇಂದ್ರ ಈಗ ಇಡೀ ಭಾರತ ದೇಶದ ಎಲ್ಲಾ ಪಕ್ಷಗಳು ಎಲ್ಲಾ ಪ್ರಾದೇಶಿಕ ಬಿಡ್ರಿ ಆಯ್ತು. ಕುಮಾರಸ್ವಾಮಿ ದೇವೇಗೌಡರಿಂದ ಹಿಡ್ಕೊಂಡು ಇಡೀ ದೇಶದ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷ ಇವಿಎಂ ಮಿಷಿನ್ ನ ತೆಗೆದು ಬ್ಯಾಲೆಟ್ ಪೇಪರ್ ಅಲ್ಲಿ ನಿಮಗೆ ದಮ್ಮು ತಾಕತ್ತು ಚುನಾವಣೆ ನಡೆಸಿ ಅಂತ ನಾವು ಕೇಳ್ತಾ ಇದ್ದೇವೆ. ಶುರು ಮಾಡಿ ಆದ್ರೆ ನಾವು 5 ವರ್ಷ ಆಗಿದೆ. ಆದ್ರೆ ಬಿಜೆಪಿ ತಾಕತ್ತು ಕೇಳಿದ ಪ್ರಶ್ನೆ ಉತ್ತರ ಹೇಳಕ್ ಬಿಡಲ್ಲ. ಯಾಕೆ ಬ್ಯಾಲೆಟ್ ಪೇಪರ್ ನಾವು ಆಯ್ಕೆ ಮಾಡಿದ್ದೀವಿ ಅನ್ನೋದನ್ನ ಹೇಳಕ್ ಬಿಡಲ್ಲ ಅಂದ್ರೆ ನೋಡಿ ಮೇಡಮ್ ಯಾಕೆ ಮಾಡ್ತೀನಿ ಯಾಕೆ ಅಂತಂದ್ರೆ ಇಡೀ ದೇಶದಲ್ಲಿ ಇವರು ಹೇಳಿದಂತ ಎಲ್ಲ ವಿಚಾರಗಳು 26,000 ಇದ್ದಿದ್ದು ಗೋಲ್ಡ್ ರೇಟ್ ಈಗ 1.5 ಲಕ್ಷ ಆಗಿದೆ. ನೀನಾಕಪ್ಪ ಅರ್ಕೋತಿಯಾ ಅವ್ರು ಬಿಜೆಪಿ ಉತ್ತರ ಉತ್ತರ ಕೊಡ್ಲಿಕ್ಕೆ ವಿರೋಧಿ ಆಗಿದ್ದು ಕೂಡ ಇವ್ರಿಗೆ ಮತ ಹೇಳ್ತಾ ಪರೀಕ್ಷೆ ಮಾಡಿದ್ವಿ ನಾವು. ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಯಾವುದೇ ಪಕ್ಷ ಬಂತ ಅಂದ್ರು ನೀವು ಕೂಡ ಈ ಹಿಂದೆ ಬಂದಂತಹ ಸಂದರ್ಭದಲ್ಲಿ ನಾವು ಬರ್ತಿದಂಗೆ ಸ್ಥಳೀಯ ಚುನಾವಣೆ ನಡೆಸ್ತೀವಿ, ಜನರಲ್ ಬಾಡಿ ಎಲೆಕ್ಷನ್ ಬಂದಾಗ 2.5 ವರ್ಷ ಆಯ್ತು ಸರ್. 25-26ಕ್ಕೆ 3 ವರ್ಷ ಆಯ್ತು. ನಡೆಸ್ತಾ ಇದ್ದೀರಿ ಮತ್ತೆ ಆಗ್ಲೇ ಹೇಳಿದಂಗೆ ಭಯ ಅಲ್ಲ, ನೀವು ನಿಂತಿಲ್ಲ ಅಂತ ವಾರ್ಡ್ಗಳಿದ್ದಂತ ಬೆಂಗಳೂರು ಮಹಾನಗರ ಪಾಲಿಕೆನ 198 ವಾರ್ಡ್ ಮಾಡಿ ಬೃಹತ್ ಮಹಾನಗರ ಪಾಲಿಕೆ ಮಾಡಿದ ಕುಮಾರಸ್ವಾಮಿ ಅವರೇ. ಹನ್ನೊಂದೇ ಕ್ಷೇತ್ರ ಒಂದ್ ನಿಮಿಷ ಸುಮ್ಮನೆ ಕೂತ್ಕೋಬೇಕಪ್ಪ. ಇತಿಹಾಸಕ್ಕೆ ಹೇಳ್ತೀನಿ ನಾನು ಕೇಳ್ಕೊಳ್ಳಿ. ಗ್ರೇಟರ್ ಬೆಂಗಳೂರು ಮಾಡಿದ್ದೇವೆ ನಾವೀಗ. ಕಾರಣ ಸ್ಥಳೀಯ ಆಡಳಿತ ಅಲ್ಲಿಯ ಜನರಿಗೆ ಅಲ್ಲಿ ಬರುವಂತ ಆದಾಯ ಅವರಿಗೆ ಕೇಂದ್ರೀಕರಣ ವ್ಯವಸ್ಥೆಗೆ ಯಾಕಮ್ಮ ಚುನಾವಣೆ ನಡೆದಿಲ್ಲ ಅಂತ ಕೇಳಿದ್ರಿ ಮೇಡಮ್. ಚುನಾವಣೆ ಘೋಷಣೆ ಮಾಡಿದಾಗ ಎಲ್ಲವೂ ಕೂಡ ಕೋರ್ಟ್ಗೆ ಹೋದವರು ಇದೇ ಬಿಜೆಪಿಯ ಶಾಸಕರು, ಅವರ ಬೆಂಬಲಿಗರು. ಅವ್ರ ಜೊತೆ ಜೆಡಿಎಸ್ ನ ಪಕ್ಷದ ನಾಯಕರು ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಯಾರು ಹೋಗಿಲ್ಲ. ಸುಮ್ಮನೆ ನೀವು 2.5 ವರ್ಷ ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಮತ್ತೆ ಅವರು ನಡೆಸಲೇ ಇಲ್ಲ ಚುನಾವಣೆ. ಅವರೇ ನಡೆಸದೇ ಬಿಟ್ಟಿದ್ದಾರೆ. ಪಾಯಿಂಟ್ ಇದೆ. ಯಾಕಂತಂದ್ರೆ ನಿಮ್ಮ ಪಕ್ಷ ಬಂದಾಗ್ಲೂ ಕೂಡ ನೀವು ನಿಮ್ಮ ಪಕ್ಷ ಇದ್ದಾಗ ನೀವೇನ್ ಮಾಡಿದ್ದೀರಾ? ನೀವು ದಯಮಾಡಿ ಹೇಳ್ಬೇಕು ಎಲ್ಲಾ ಕೋರ್ಟ್ಗಳು ಈ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರತಿ ಸಾರ್ತಿ ಘೋಷಣೆ ಮಾಡಿದಾಗ್ಲೂ ಕೂಡ ಅದಕ್ಕೆ ಚುನಾವಣೆ ನಡೆಸ್ತೀವಿ ಅಂತ ಹೇಳಿದಾಗ ಪ್ರತಿ ಬಾರಿ ಸ್ಥಳೀಯ ಶಾಸಕರು ಬೆಂಬಲಿಗರು ಬಿಬಿಎಂಪಿ ಚುನಾವಣೆ ನಡೆದಾಗ ನೋಡ್ಕೊಂಡಿದ್ದು ಇವ್ರೆ. ಒಂದ್ ನಿಮಿಷ ನಾನು ಬಿಜೆಪಿ ಅವ್ರ ಹತ್ರ ಹೋಗ್ತೀನಿ ಸರ್. ಶರತ್ ಸರ್, ನೆಕ್ ಟು ನೆಕ್ ಫೈಟ್ ಬಂದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲಾ ಕಡೆನೂ ಬಿಜೆಪಿನೇ ಗೆದ್ದಿದೆ. ಇವಾಗ ನಾವು ಮಹಾರಾಷ್ಟ್ರ ತಗೊಬಹುದು, ಛತ್ತೀಸ್ಗಢ ತಗೊಬಹುದು, ಹರಿಯಾಣ ತಗೊಳ್ಬಹುದು, ಎಲ್ಲಾ ಕಡೆ ಬಿಜೆಪಿನೇ ಬಂದಿರೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಇವಿಎಂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ಯಾ, ಅದಕ್ಕಾಗಿ ಕಾಂಗ್ರೆಸ್ ಆಕ್ಷೇಪಣೆಯನ್ನ ಮಾಡ್ತಾ ಇದ್ಯಾ ಅಂತ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ನೀವೇನ್ ಹೇಳ್ತೀರಿ? ನೋಡಿ, ಸುಮ್ಮನೆ ನಾವು ಆಧಾರ ರಹಿತವಾದ ವಿಷಯಗಳ ಬಗ್ಗೆ
ನಾವು ಅದಕ್ಕೆ ಒತ್ತು ಕೊಡಲ್ಲ ಒಂದು. ಆಮೇಲೆ ಎರಡನೇದು, ನಾನು ಒಂದನ್ನು ಕ್ಲಾರಿಫೈ ಮಾಡ್ತೀನಿ. ಇವರು EVM ಇಂದ ಬ್ಯಾಲೆಟ್ ಪೇಪರ್ ಹೋಗ್ಲಿಕ್ಕೆ ಕಾರಣಗಳು ನಾನು ಒಂದು ಸಾಕಷ್ಟು ಹೇಳ್ಬೋದು. ಹೇಳಿ. ನೋಡಿ, ಒಂದನೇದು ಇವರು ಕೊಟ್ಟಂತ ಭರವಸೆಗಳು ಇವತ್ತಿನ ದಿವಸ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಭರವಸೆ ನೋಡಿ, ನಾನು ಅದನ್ನೇ ನೋಡಿ, ಇದಕ್ಕೆಲ್ಲ ಇವು ಅಂಜಿಕೆ ಶುರುವಾಗಿದೆ. ಕಾಂಗ್ರೆಸ್ ಸರ್ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಬೇಕು, ಒಂದೇ ಒಂದು ಮಾತಾಡಲಿಲ್ಲ ಸರ್. ನೀವು ಎಲ್ಲದಕ್ಕೂ ಕ್ಲಾರಿಫೈ ಮಾಡಿ ಸರ್, ನೀವು ಮಾಡಿ ಸರ್, ಕ್ಲಾರಿಫೈ ಮಾಡಿ ನೀವು ಸರ್. ಒಂದು ಸೆಕೆಂಡ್ ಸರ್, ನೀವು ಮಾತಾಡ್ಬೇಕು, ನಾನು ಒಂದೇ ಮಾತಾಡಲಿಲ್ಲ. ಸುಮ್ಮನೆ ನೀವು ಆಯ್ತು ಸರ್, ನೀವು ಬ್ರಹ್ಮಾಂಡ ದಲಿತ ಮಹಿಳೆಯರನ್ನ ಹತ್ತಿಕ್ಕಿದ್ರೆ ಸುಮ್ಮನೆ ನೀವು ಮಾತಾಡ್ಲಿಕ್ಕೆ ಸರ್ ನಾನು ಗಲಾಟೆ ಮಾಡ್ತೀನಿ. ನೋಡಿ ಒಂದೇ ಸೆಕೆಂಡ್, ನೋಡಿ ಕೊಟ್ಟಂತ ಭರವಸೆಗಳು ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಏನು ಹೆಬ್ಬಾಳ್ಕರ್ ಅವರೇ ಒಪ್ಕೊಂಡಿದ್ದಾರೆ ಸೆಷನ್ ನಲ್ಲಿ, 2 ತಿಂಗಳ ಹಣವನ್ನು ನುಂಗಿದಂತ ಸರ್ಕಾರ ಇದು. 5,000 ಕೋಟಿ ಎಲ್ಲೋಯ್ತ್ರಿ ಸ್ವಾಮಿ? ಇಲ್ಲಿ ಒಂದು ರೋಡ್ ಗುಂಡಿಯನ್ನು ಮುಚ್ಚಲಿಕ್ಕೆ ಆಗ್ತಾ ಇಲ್ಲ, ಒಂದು ಸರಿಯಾಗಿ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಸರಿಯಾಗಿ ರೋಡ್ ಸೆಟ್ಟಿಂಗ್ ಆಗ್ತಾ ಇದೆ ಬೆಂಗಳೂರಲ್ಲಿ. ಅದನ್ನು ನೋಡಿ ಬೆಂಗಳೂರಲ್ಲಿ ಪಾಯಿಂಟ್ ಮಾಡ್ಕೊಳ್ರಿ, ಆಮೇಲೆ ಉತ್ತರ ಕೊಡಿ. ನೋಡಿ, ಬೆಂಗಳೂರಲ್ಲಿ ಸರಿಯಾದ ಒಂದು ರೋಡ್ ವ್ಯವಸ್ಥೆ ಇಲ್ಲ, ಗುಂಡಿಗಳು ಬರ್ತಾ ಇದೆ, ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಕ್ಕಾಗ್ತಾ ಇಲ್ಲ ಸರ್. ನೋಡಿ, ಒಳಚರಂಡಿ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಡೈವರ್ಟ್ ಮಾಡ್ಲಿಕ್ಕೋಸ್ಕರ, ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರ ಬ್ಯಾಲೆಟ್ ಪೇಪರ್ ಮಾಡ್ತಾ ಇರೋದು. ಒಂದೊಂದು 10 ಜನ 300 ಬ್ಯಾಲೆಟ್ ಪೇಪರ್ ಅನ್ನ ಇವರೇ ಇದು ಮಾಡ್ಲಿಕ್ಕೆ, ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರ ಇದನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ವಿನಃ ಇವ್ರು ನೋಡಿ ಇವತ್ತಿನ ದಿವಸ ಸರ್ ಸುಮ್ಮನೆ ನೋಡಿ, ಇಬ್ರು ಮಾತಾಡ್ರಿಂದ ಜನರಿಗೆ ತಪ್ಪು ಸಂದೇಶ ಹೋಗೋದ್ ಬೇಡ. ನೋಡಿ, ನೀವು ಇವತ್ತಿನ ದಿವಸ SPTSಗೆ ಹಣವನ್ನು ತಿಂದಾಕಿದ್ದೀರಾ, ದಲಿತರಿಗೆ ಮೀಸಲಿಟ್ಟ ಹಣವನ್ನು ತಿಂದಾಕಿದ್ದೀರಾ, ದಲಿತರ ಮಹಿಳೆಯರನ್ನ ನೀವು ರೋಡ್ ಮಧ್ಯದಲ್ಲಿ ನೀವು ಕೊದ್ದಿದ್ದೀರಾ. ಇದೇ ಕಾಂಗ್ರೆಸ್ ಸರ್ಕಾರ ಅವರಿಗೆ ಇದು ಮಾಡಿದೀರಾ. ಏನ್ ಮಾತಾಡ್ತೀರಾ ಅಂತ ನಿಮ್ಮ ನೋಡಿ, IGP ಆಫೀಸ್ ಅಲ್ಲಿ ಏನ್ ನಡೀತು ಸಮಯ ಕೇಳಿ ಸರ್. ನೀವು ನಿಮ್ಮ ಪಕ್ಷ ಇದ್ದಾಗ್ಲೂ ಕೂಡ ಯಾವ ಅಭಿವೃದ್ಧಿ ಮಾಡಿಲ್ಲ, ನೋಡಿ ಎಲೆಕ್ಷನ್ ಮಾಡಿಲ್ಲ, ನೋಡಿ ಮೇಡಮ್, ನಾನು ಸಾವಿರಾರು ಉದಾಹರಣೆ ಕೊಡಬಲ್ಲೆ. ನೋಡಿ ಕಳೆದ ನೋಡಿ 2000 ಸರ್ ಒಂದೇ ಸೆಕೆಂಡ್, 2004ರಿಂದ 2010ರವರೆಗೆ 83,000 ಕೋಟಿ ಅನುದಾನ ಕರ್ನಾಟಕಕ್ಕೆ ಕೊಟ್ಟಿದ್ದರೆ 2014ರಿಂದ 2025ರವರೆಗೆ 3,29,000 ಕೋಟಿ ಅನುದಾನ ಕೊಟ್ಟಿದೆ ಕರ್ನಾಟಕಕ್ಕೆ. 80 ನೋಡಿ 30,000 ಕೋಟಿ, 5 ಪಟ್ಟು ಸಮಯ 5 ಪಟ್ಟು ಜಾಸ್ತಿ ಕೊಟ್ಟಿದೆ. ನಿಮ್ಮ ಹತ್ರ ಆಯ್ತಾ? ನೀವು ಇಟಲಿ ಗುಲಾಮ್ರಿ ಸಮಯ, ಇಟಲಿ ಗುಲಾಮ್ರಿ ನೀವು, ಇಟಲಿ ಗುಲಾಮ್ರು. ಅದಕ್ಕೆ ನೀವು ಈ ತರ ಮಾಡ್ತಾ ಇರೋದು. ನೀವು ಮಾತಾಡ್ಲಿಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ನೀವು ನೋಡಿ, ನಾನು ನೋಡಿ ನೀವು ಡಿಸ್ಟರ್ಬ್ ಮಾಡ್ರಿ. ನೋಡಿ, ನೀವು ಯಾವ್ದೋ ಒಂದು ಇಟಲಿ ಗುಲಾಮ್ರಡಿಯಲ್ಲಿದ್ದೀರ ಕಾಂಗ್ರೆಸ್ನವರು, ಅದಕ್ಕೆ ಈ ತರ ಮಾತಾಡ್ತಾ ಇದ್ದೀರಾ ನೀವು ನೋಡಿ ವಂಚನೆ ಮೋಸದಿಂದಲೇ ಬಂದಿರ್ತಕ್ಕಂಥದ್ದು. ಅಲ್ಲ ಸ್ವಾಮಿ, ನಿಮಗೆ ತಾಕತ್ತು ತಪ್ಪು ಇದ್ರೆ ಹಾಗಾದ್ರೆ ವಿಧಾನಸಭೆ ಎಲೆಕ್ಷನ್ ನಡೆಸಿ ನೋಡೋಣ. ಸಂಬಂಧ ಇಲ್ದಿರೋದು ಮಾತಾಡ್ಬಾರ್ದು. ಕೇಳಿ, ಇಲ್ಲಿ ಇದೇ KN ರಾಜಣ್ಣ ಅವರು ಓಟ್ ಚೋರಿ ವಿರುದ್ಧವಾಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ತೆಗೆದುಕೊಂಡ್ರಿ. ಇದೀಗ DK ಸುರೇಶ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು, EVM ಇದೀಗ ಬ್ಯಾಲೆಟ್ ಪೇಪರ್ ತರೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳೋದು? ನಿಮ್ಮ ಹೈಕಮಾಂಡ್ ಏನ್ ಮಾಡ್ತೀವಿ ಲೆಕ್ಕಕ್ಕಿಲ್ಲ ಅಂತ ಅರ್ಥ. ಒಂದ್ ನಿಮಿಷ ಸರ್, ನನ್ನ ಪ್ರಶ್ನೆಗೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳೋದು? ನಾನೀಗ ಅದ್ರನ್ನ ಕೇಳಿಲ್ಲ ಮತ್ತು ನೋಡಿಲ್ಲ. ಒಬ್ಬ ನಾಯಕರು, 1 ನಿಮಿಷ ನೀವು ಹೇಳಿದ ಮಾತು ನಾನು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಈಗ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಮುಖಾಂತರ ಈ ನಿರ್ಧಾರವನ್ನು ತೆಗೆದುಕೊಂಡು ಇದನ್ನ ವಿಧಾನಸಭೆಯಲ್ಲಿ ಇಟ್ಟು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಇನ್ನು ಮುಂದೆ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನು 5,000 ಕೋಟಿ ಫೆಬ್ರವರಿ ಮಾರ್ಚಿನ ದುಡ್ಡೆಲ್ಲೋಯ್ತು ಸ್ವಾಮಿ. 5,000 ಕೋಟಿ ಆಯ್ತಪ್ಪ, 5,000 ಕೋಟಿ ಇದೇ ಹೆಬ್ಬಾಳ್ಕರ್ ತಿಂದಿದ್ದಾರೆ ಅಂತ ಹೇಳ್ತೀನಿ ನಾನು. ಇರ್ರಿ, 2013ರಲ್ಲಿ ಹೇಳಿದ್ರಿ 15 ಲಕ್ಷ ಹಾಕ್ತೀವಿ ಅಂತ. ಏನ್ ಹಾಕಿಲ್ಲ ಸ್ವಾಮಿ. ನೀವು ರೈತರಿಗೆ 10 ಕೆಜಿ ಅಕ್ಕಿ ಹೇಳ್ರಿ ಸ್ವಾಮಿ, 15 ಕೆಜಿ ಅಕ್ಕಿ ಹೇಳಿ ಸ್ವಾಮಿ, ಕೊಡ್ತೀರಿ ಅಂದ್ರೆ 15 ಕೆಜಿ ಅಕ್ಕಿ ಕೊಡಿ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಬ್ಯಾಲೆಟ್ ಪೇಪರ್ ಹೌದು, ಡೈವರ್ಟ್ ಮಾಡ್ಲಿಕ್ಕೋಸ್ಕರ ನಾವು ಡೈವರ್ಟ್ ಮಾಡ್ತಾ ಇದೀವಿ.
ಡೈವರ್ಟ್ ಅವ್ರು ಮಾಡ್ತಾ ಇದ್ದಾರೆ. ಭಯ ಇಲ್ಲ ಅಲ್ವಾ? ಬರ್ಲಿ, ಚುನಾವಣೆ. ಒಂದ್ ನಿಮಿಷ ನಾನು ನಿಮ್ಮ ಹತ್ರ ಇದೆಯಾ ಅದು? ಅವ್ರ ಪಕ್ಷದವ್ರಿಗೆ ಕ್ಲಾರಿಫೈ ಮಾಡ್ತಾರೆ. ಅದು ಯಾಕೆ ಬೇಡ ಅಂತ ಹೇಳ್ತೀನಿ ಮೇಡಮ್. ಅಮಾನ್ಯ ನೋಡಿ, ಒಂದು ಬ್ಯಾಲೆಟ್ ಪೇಪರ್ ಇರೋದ್ರಿಂದ ಕುಮಾರ್ ಸರ್, ಇವಾಗ ಅವರಿಗೆ ಯಾವ್ದಿದ್ರು ಪ್ರಾಬ್ಲಮ್ ಇಲ್ಲ. ಅವರು ಇವಿಎಂ ಬಂದ್ರು ನಾವು ಗೆಲ್ತೀವಿ ಅನ್ನೋ ಭರವಸೆ ಅವ್ರಿಗೆ ನಂಬಿಕೆ. ನಿಮಗ್ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ನಾವು ಯಾಕೆ ಇವಿಎಂ ಬೇಡ, ಇವತ್ತು ಹೋಗ್ತಾರೆ ಸರ್. ನಾನು ಕೇಳಿದ್ದೀನಲ್ಲ ಪ್ರಶ್ನೆ. ನಮ್ಗೇನೋ ಇವಿಎಂ ಬಗ್ಗೆ ಭಯ ಇದೆ ಮೇಡಮ್, ಆತಂಕ ಇದೆ ಮೇಡಮ್. ಅಯ್ಯೋ. ಅಯ್ಯೋ ಕಷ್ಟ ಆಗ್ತಿದೆ ಮೇಡಮ್. ಹಾಗಿದ್ರೆ ಮತ್ತೆ ಇರಿ ಮೇಡಮ್, ಕೊಡಿ ಹಾಗಾದ್ರೆ. ಪ್ರಶ್ನೆ ಹೌದು. ನಮ್ಗೆ ಆತಂಕ, ಭಯ ಮತ್ತೆ ಕಳವಳ ವ್ಯಕ್ತ ಆಗ್ಬಿಟ್ಟಿದೆ ಮೇಡಮ್ ಕಾಂಗ್ರೆಸ್ ಅವ್ರಿಗೆ. ಅದಕ್ಕೆ ಬ್ಯಾಲೆಟ್ ಪೇಪರ್ ಹೌದು ಸರ್, ಹೌದು. ಇವರು ಧೈರ್ಯವಂತರು, ಬಲಶಾಲಿಗಳು, 56 ಇಂಚ್ ಇದೆ, ಮತ್ತೆ ಚೌಕಿದಾರ್ಗಳು. ಯಾಕಪ್ಪ ಭಯ? ಜಿಬಿಎಗೆ ನರೇಂದ್ರ ಮೋದಿ ಬರಲ್ಲ ರೀ ಸ್ವಾಮಿ. ಯಾಕೆ ಸುಮ್ಮನೆ ಅವ್ರ ಹೆಸರು ಹೇಳ್ತೀರಾ? ಯಾಕೆ ಬರ್ರಿ ತಾಕತ್ತಿದ್ರೆ ನಿಮ್ಗೆ ಇವಿಎಂ ಮಿಷಿನ್ ಬಿಟ್ಟಿದ್ದೀವಿ. ಬ್ಯಾಲೆಟ್ ಪೇಪರ್ ಚುನಾವಣೆ, ಬ್ಯಾಲೆಟ್ ಪೇಪರ್ ಯಾಕೆ ಧೈರ್ಯವಂತರು, ಶೌರ್ಯವಂತರು, ಆಯ್ತು ಒಂದ್ ನಿಮಿಷ. 56 ಇಂಚ್ ಪಕ್ಷ ಮಿಷನ್ ಹೊಟ್ಟಾಯ್ತು, ಬ್ಯಾಲೆಟ್ ಪೇಪರ್ ಬಂದ್ಬಿಡ್ತು, ಇವಿಎಂ ಮಿಷನ್ ಹೊಟ್ಟಾಯ್ತು. ಯಾವತ್ತು ಒದ್ದಾಡಿಲ್ಲ ಸ್ವಾಮಿ. ಕುಮಾರ್ ಸರ್, ಅಲ್ಲ ಮೆಜಾರಿಟಿನಲ್ಲಿ ಬಂದ್ರೆ ನೀವು ಅವಾಗ ಇವಿಎಂ ನಿಮಗೆ ಪ್ರಾಬ್ಲಮ್ ಒಂದ್ ನಿಮಿಷ ಇರಿ. ಬ್ಯಾಲೆಟ್ ಲೋಕಸಭೆ ಚುನಾವಣೆ ಒಂದ್ ನಿಮಿಷ. ನಿಮ್ಮ ಪಕ್ಷ ಮೆಜಾರಿಟಿನಲ್ಲಿ ಬಂತು, ಅವಾಗ ನಿಮ್ಗೆ ಇವಿಎಂ ಮಿಷನ್ ಪ್ರಾಬ್ಲಮ್ ಆಗ್ಲಿಲ್ಲ. ಮತ್ತೆ ಮಾಡ್ಬೇಕಿತ್ತು ಸರ್ ಬ್ಯಾಲೆಟ್ ಪೇಪರ್. ಚುನಾವಣೆ ಕುದುರೆ ಕಾಲ್ ಕಟ್ಟಾಗ್ಬಿಟ್ಟಿತ್ತು ಅಂತ ಹೇಳೋ ರೀತಿಲಿ ಆಯ್ತು. ನಾವೇನೋ ಚೆನ್ನಾಗಿ ಓಡಿಸ್ತಿದ್ವಿ ಕುದುರೆ. ಅವರ ಮಾತಿನ ಮರ್ಮ ಏನಂತಂದ್ರೆ ಕಾಂಗ್ರೆಸ್ ನವರು. ಆಯ್ತಪ್ಪ, ಮುನಿರತ್ನ ಅವ್ರು ಏನ್ ಮಾಡಿದ್ರಪ್ಪ? ನೀವೇ ಹೇಳಿ. ಮುನಿರತ್ನ ಅವ್ರು ಎಷ್ಟು 40,000 ಫೇಕ್ ವೋಟರ್ಸ್ ಐಡಿ ಇಟ್ಕೊಂಡು ಚುನಾವಣೆ ನಡೆಸಿದ್ದೆ ಯಾರೇ ಸ್ವಾಮಿ? ನಿಮ್ಮ ನೋಡಿ, ನಿಮ್ಮ ಬಳ್ಳಾರಿಯಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್? ಚಿಲ್ಲರೆ ಸಂಸ್ಥೆ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಅವರ ಮಾತಿನ ಮರ್ಮ ಬಂದು ಕಾಂಗ್ರೆಸ್ ಅವರು ಗೆದ್ದೆತ್ತಿನ ಬಾಲ ಇಟ್ಕೊಂಡು ಹೋಗ್ತಿದ್ದಾರೆ ಅಂತ. ಯಾಕಂದ್ರೆ ನಿಮ್ಗೆ ಇವಿಎಂ ಬಂದಾಗ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಬ್ಯಾಲೆಟ್ ಪೇಪರ್ ಬೇಕು ಅಂತ ಅಂತಿದ್ದೀರಾ. ಇದಕ್ಕೇನ್ ಹೇಳ್ತೀರಾ? ಇವರು ನಡೆಸ್ತಿರುವಂತ ಈ ಇವಿಎಂ ಮಿಷಿನ್ ಇಟ್ಕೊಂಡು ನಡೆಸ್ತಿರುವಂತ ಹಲ್ಚಲ್ಲು ಈಗಾಗಲೇ ದೇಶದ ಮುಂದೆ ಇಟ್ಟಾಗಿದೆ. ನಾವು ಚುನಾವಣಾ ಎಲ್ಲಿ ಅಫಿಡೇವಿಟ್ ದಾಖಲೆ ಇಲ್ಲ ಹೆಂಗ್ ಮಾತಾಡ್ತಾರೆ? ವಿವಿಪ್ಯಾಟ್ ಇದೆ, ಸುಪ್ರೀಂ ಕೋರ್ಟ್ ಅದಕ್ಕೆ ನೋಡಿ, ಸುಪ್ರೀಂ ಕೋರ್ಟ್ ಹೇಳಿದೆ ವಿವಿಪ್ಯಾಟ್ ಮುಖಾಂತರ ಆಗುತ್ತೆ ಅಂತ ಹೇಳಿ ಅವರೇ. ನನ್ನ ಹೆಸರು ರಿಷಿಕ್ ಅಂದ್ಬಿಟ್ಟು ನಾನು ಅಫಿಡೇವಿಟ್ ಕೊಡ್ತೀನಿ, ಯಾಕಂದ್ರೆ ಅದು ಕಾನ್ಫಿಡೆನ್ಸ್ ಇದೆ. ನಾವು ಇವಿಎಂ ಮಿಷಿನ್ ಆದ್ರೂ ಗೆಲ್ತೀವಿ, ಬ್ಯಾಲೆಟ್ ಪೇಪರ್ ಆದ್ರೂ ಗೆಲ್ತೀವಿ. ಅಫಿಡೇವಿಟ್ ಕೇಳಿದ್ರೆ ನಮ್ಮ ಪಾರ್ಟಿಯಿಂದ ನಾವು ಕೊಡಕ್ ರೆಡಿ ಇದೀವಿ. ಕಾಂಗ್ರೆಸ್ ಅವರು ಇವಿಎಂ ಮಿಷಿನ್ ಟ್ಯಾಂಪರ್ ಆಗಿದೆ ಅಂತ ಒಂದು ಅಫಿಡೇವಿಟ್ ಕೊಟ್ಬಿಡಿ ಮೇಡಮ್. ಈಗ ಪ್ರಶ್ನೆ ಕೇಳಿದಾರಲ್ವಾ, ಭಾರತ ದೇಶದ ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಕೇಳಿದ ಯಾವುದೇ ಪ್ರಶ್ನೆಗಳು ಅಧಿಕೃತ ನಾವು ಕೇಳಿದ ಒಂದೇ ಕ್ವಶನ್ ಸರ್. ನಾನು ಮಾತಾಡಿದ 2 ಸೆಕೆಂಡ್. ನಾವು ಅಫಿಡೇವಿಟ್ ಕೊಡಕ್ಕೆ ರೆಡಿ ಇದೀವಿ. ನೀವು ಅಫಿಡೇವಿಟ್ ಕೊಡಕ್ಕೆ ರೆಡಿ ಇದೀರಾ? ಕೊಡ್ತೀರಾ ಕೊಡಲ್ಲ? ಅಜ್ಞಾನಿಗಳ ತರ ಮಾತಾಡ್ಬಿಡಿ ನೀವು. ನಾನು ಪೂರ್ಣ ಪ್ರಮಾಣದ ರಿಯಾಕ್ಷನ್ ಕೊಡಕ್ ಮುಂಚೆ ಯಾಕೆ ಮಾತಾಡ್ತಾರೆ ಅವರು? ಕೇಂದ್ರ ಸರ್, ಭಾರತ ದೇಶದ ಅಧಿಕೃತ ವಿರೋಧ ಪಕ್ಷ ಓದ್ ತೆಗೆದುಕೊಂಡು
ಲೀಗಲಿ ಅವರು ಆಗುತ್ತಾ ಆಗಲ್ಲ? ಕೇಳ್ರಿ ಇಲ್ಲೇ ವಿರೋಧ ಪಕ್ಷದ ನಾಯಕರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಆ ಇಂಡಿಪೆಂಡೆಂಟ್ ಬಾಡಿಗಿರುವಂತ ಇದು ಆಯ್ತು. ಒಂದ್ ನಿಮಿಷ ಇರ್ರಿ, ಕೊಟ್ಟಿದ್ರ ಒಂದ್ ನಿಮಿಷ ಇರ್ರಿ. ಅಫಿಡೇವಿಟ್ ಕೇಳಿದ್ರೆ ವಿರೋಧ ಪಕ್ಷದ ನಾಯಕ ಮಾತಾಡಕ್ಕೆ ಬಿಡೋದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇಳಿರೋದು ಒಂದೇ ಡಾಕ್ಯುಮೆಂಟ್ ಮೇಡಮ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇಳಿರೋದು ಒಂದೇ ಒಂದು ಅಫಿಡೇವಿಟ್. ಕೇಳಿಸ್ಕೊಳ್ರಿ, ಶರತ್ ಸರ್ ನಿಮ್ಗೊಂದು ಪ್ರಶ್ನೆ. ಅವ್ರ ಮೇಲೆ ಯಾವುದೇ ನಮಗೆ ಮಾತ್ರ ಅಫಿಡೇವಿಟ್ ಕೊಡಿ ಅಂತ ಕೇಳೋರು ಯಾವ ಕೇಸ ಹಾಕ್ಬಾರ್ದು ಅನ್ನೋದು ಯಾಕೆ ಕಾನೂನು ಎಲ್ಲಿದೆ ಸರ್? ಸಂವಿಧಾನದಲ್ಲಿ ಯಾರು ಬೇಕಾದ್ರೂ ಕೇಸ್ ಹಾಕ್ಬೋದು, ಕೇಸ್ ಹಾಕ್ಬೋದು. ಯಾಕೆ ಮಾಡ್ತಾ ಇದ್ದೀರಾ? ಏನೇನು ಗೊತ್ತಿಲ್ಲ. ಶರತ್ ಸರ್, ಕಾಂಗ್ರೆಸ್ನವ್ರು ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ತಯಾರಿನಲ್ಲಿ ನಿಮ್ಗಿನ್ನ ಮುಂದೆ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಯಾಕಂತ ಅಂದ್ರೆ ಈಗಾಗ್ಲೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿ ಎಲೆಕ್ಷನ್ ಆಗಿರ್ಬೋದು, ಸ್ಥಳೀಯ ಚುನಾವಣೆಗಳಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ತಯಾರಿ ನಡೆಸಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವಿನ್ನೂ ಏನು ಕಾಣಿಸ್ತಾ ಇಲ್ಲ, ಆ ತರದ್ದು ನಿಮ್ಗಿನ್ನ ಮುಂದೆ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ನಮ್ಮ ಯಾವುದೇ ಇವತ್ತಿನ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ಬಂದರೂ ಎದುರಿಸ್ಲಿಕ್ಕೆ ಸಿದ್ಧ. ಹಿಂದೆ ಮಹಾರಾಷ್ಟ್ರದ್ದೇನು ಲೋಕಲ್ ಚುನಾವಣೆಯಲ್ಲಿ ನಾವು ಬಹುಮತದಿಂದ ಗೆದ್ದು ಬಂದಿದ್ದೀವಿ. ಹಾಗಾಗಿ ಇವರಿಗೆ ಒಂದು ಭಯ ಶುರುವಾಗಿದೆ. ಏನಂದ್ರೆ ಈ ಒಂದು ಜಿಬಿಎ ಚುನಾವಣೆ. ಒಂದೇ ಸೆಕೆಂಡ್ ಸರ್, ಸರ್ ಏನೋ ಒಂದು ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡಿ. ನೀವು ಮಾತಾಡ್ಬೇಕಾದ್ರೆ ನೀವು ಡಿಸ್ಟರ್ಬ್ ಮಾಡುವಂಗಿದ್ರೆ ನಾನು ಮಾತಾಡಲ್ಲ ಮೇಡಮ್. ನೀವು ಮಾತಾಡ್ಬೇಕಾದ್ರೆ ಮಾತಾಡೋದು ಏನ್ ಮಾತಾಡ್ಲಿಕ್ಕೆ ಇದು ಮಾಡ್ತಾ ಬ್ಯಾಲೆಟ್ ಪೇಪರ್ ತಂದ್ರು ಇದೆ ಬೀಳ್ಬೇಕು ನೋಡಿ. ಮಾತಾಡ್ಬೇಕಾದ್ರೆ ವಿಷಯ ನೀವು ಆಮೇಲೆ ಕ್ಲಾರಿಫೈ ಮಾಡ್ರಿ ಸ್ವಾಮಿ. ನಿಮ್ಮಲ್ಲಿ ಸುಮ್ಮನೆ ನೀವು ವಿಷಯಗಳು ಏನೋ ಮಾತಾಡಬೇಡಿ. ಜನರು ಬೈತಾರೆ ನಿಮ್ಮ ಇವರಿಗೆ ಈ ತರ ಮಾತಾಡಿದ್ರೆ. ನಾನು ನಿಮ್ಗಾಲೇ ಒಂದು ಪ್ರಶ್ನೆ ಕೇಳ್ದೆ. ಈಗಾಲೇ ಇವರು ಅಭ್ಯರ್ಥಿಗಳನ್ನ ಕಾಲ್ಫಾರ್ಮ್ ಕೂಡ ಮಾಡಿದ್ದಾರೆ. ನಿಮ್ಮಿಂದ ಯಾವ ತಯಾರಿನೂ ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ನಾವು ಸರ್ವ ಸನ್ನದ್ಧರಾಗಿದ್ದೇವೆ ಇಲೆಕ್ಷನ್ಗೋಸ್ಕರ. ನೋಡಿ, ಈ ಜಿಬಿಎ ಇರ್ಬೋದು, ನೆಕ್ಸ್ಟ್ ನಾನು ಹೇಳಿದ್ನಲ್ಲ ವಿಧಾನಸಭೆ ಚುನಾವಣೆ ಬಂದರೂ ಕೂಡ ನಾವು ಸರ್ವ ಸನ್ನದ್ಧರಾಗಿ ಎದುರಿಸ್ತೀವಿ. ಆಯ್ತಾ? ನಾವು ಇಲ್ಲಿ ಇದನ್ನ ಚರ್ಚೆ ಯಾವ ಥರ ಇರಬೇಕು ಅಂತಂದ್ರೆ ಜನರಿಗೆ ಸಮಗ್ರವಾಗಿ ಈ ವಿಷಯಗಳ ಬಗ್ಗೆ ಗೊತ್ತಾಗಬೇಕು. ಇಲ್ಲಿ ನಾವು ಪರಸ್ಪರ ನಾವು ಮಾತಾಡ್ಬೇಕಾದ್ರೆ ಮಾತಾಡಿದ್ರೆ ವಿಷಯಗಳು ಜನರಿಗೆ ಯಾವ ರೀತಿ ಅರ್ಥ ಆಗತ್ತೆ ಹೇಳಿ. ನಾವು ಒಂದು ವ್ಯವಸ್ಥಿತ ಒಂದು ವ್ಯವಸ್ಥೆ, ಒಂದು ಮುಖವಾಣಿಯಾಗಿದ್ದೀವಿ. ನಾನು ಹೇಳ್ತಾ ಇರೋದು, ಈಗ ನಾವು ಮಾತಾಡ್ಬೇಕಾದ್ರೆ ಅವ್ರಾಗಿರ್ಲಿ, ಇವ್ರು ಮಾತಾಡ್ಬೇಕಾದ್ರೆ ನಾನಾಗ್ಲಿ ಮಾತಾಡಿದ್ರೆ ವಿಷಯಗಳು ಜನರಿಗೆ ಹೆಂಗ್ ತಲುಪತ್ತೆ ಹೇಳಿ ಅಲ್ವಾ? ನಾನು ಹೇಳ್ತಾ ಇರೋದು ಅವ್ರು ಕ್ಲಾರಿಫೈ ಮಾಡ್ತೀನಿ. ಒಂದು ನೋಡಿ, ನಾವು ನಮ್ದು ವಿರೋಧ ಇವಾಗ ಬ್ಯಾಲೆಟ್ ಪೇಪರ್ ಇದೆ ಅಂತ ಹೇಳಿ ಇಲ್ಲ ಸರ್. ನಾನು ಮಾತಾಡ್ತಾ ಇದ್ದೀನಿ ಸರ್, ಅರ್ಥ ಮಾಡ್ಕೊಳ್ಳಿ. ಜನರು ನಮಗೂ ಬೈತಾರೆ, ನಿಮಗೂ ಬೈತಾರೆ. ನೋಡಿ, ವಿಚಾರಗಳು ಗೊತ್ತಾಗ್ಲಿ ಅಂತ ನೋಡಿ, ನಾವು EVM ಆಗ್ಲಿ ಬ್ಯಾಲೆಟ್ ಪೇಪರ್ ಬೇಡ ಅಂತೇಳಿ ನಾವು ಯಾವತ್ತೂ ಹೇಳಿಲ್ಲ. EVM ಇದ್ರೆ ನಮ್ಗೆ ಏನಂತಂದ್ರೆ ಇವತ್ತಿನ ಒಂದು ಕಾಲಮಾನದಲ್ಲಿ ಇವತ್ತು ನೋಡಿ ITCT ಬೆಂಗಳೂರು ಇಷ್ಟು ನಾವು ತಂತ್ರಜ್ಞಾನದಲ್ಲಿ ಇಷ್ಟು ಮುಂದುವರೆದಿದ್ದೀವಿ. ಯಾವತ್ತು ನಾವು ಕಲಿಯುಗದಿಂದ ಶಿಲಾಯುಗಕ್ಕೆ ಹೋಗ್ಬಾರ್ದು, ಶಿಲಾಯುಗದಿಂದ ಕಲಿಯುಗಕ್ಕೆ ಹೋಗ್ಬೇಕಲ್ವಾ? ತ್ರೇತಾಯುಗ ಕಲಿಯುಗ ಹಿಂಗ್ ಬರ್ಬೇಕಲ್ವಾ? ನಾವು ಒಂದೇ ಸೆಕೆಂಡ್ ಮೇಡಮ್, ಮತ್ತೊಂದೇನಂದ್ರೆ ಇಲ್ಲಿ ನಾನು ಒಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ನಮ್ದು ವಿರೋಧ ಇರತಕ್ಕಂಥದ್ದು ಏನು ಅಂತ ಯಾಕ್ರಿ ಈ ತರ ನೀವು ಡಿಸ್ಟರ್ಬ್ ಮಾಡ್ತೀರಾ? ನಾವು ಸ್ವಾಮಿ, ನನ್ನ ಸಮಯ ಮಾಡ್ತೀರಾ ಸ್ವಾಮಿ? ನೀವು ನನ್ನ ಸಮಯವನ್ನು ಕೊಟ್ಟಿದ್ದೀನಿ, ನಾನು ಮಾತಾಡ್ಲಿಕ್ಕೆ ಆಮೇಲೆ ನೀವು ಮಾತಾಡಿ. ನೋಡಿ, EVM ಸ್ವಾಮಿ ನಾನು ಡಿಸ್ಟರ್ಬ್ ಮಾಡ್ಬೇಕಾಗುತ್ತೆ ಸರ್. EVM ನೋಡಿ, EVM ಇಂದ ನಾವು ತಂತ್ರಜ್ಞಾನ ಯುಗದಲ್ಲಿದ್ದೀವಿ. IT-BT ಸಿಟಿಗಳಲ್ಲಿ GBA ಚುನಾವಣೆ ನಡೀತಾ ಇದೆ. ನಾವು ಇಷ್ಟು ಒಂದು ತಂತ್ರಜ್ಞಾನ ಯುಗದಲ್ಲೂ ಸಹಿತ ನಾವು ಇದನ್ನ ಯಾಕೆ ವಿರೋಧ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಇವಾಗ ಮುಂದಿನ ಚುನಾವಣೆ ಆಯೋಗ ಏನ್ ನಿರ್ಧಾರ ತಗೊಂಡಿದೆ ಅದರಂತೆ ನಡಿಬೇಕಾಗತ್ತೆ, ಅದಕ್ಕೆ ನಮ್ಮ ಸಹಮತ ಇರುತ್ತೆ. ಆದ್ರೆ ನೀವು ಬ್ಯಾಲೆಟ್ ಪೇಪರ್ ಇಂದ
ಅಮಾನ್ಯ ಆಗುವ ಓಟ್ಗಳು ನೋಡಿ, ಒಂದೊಂದು ಓಟ್ರು ಸಹಿತ ಇವತ್ತಿನ ದಿವಸ ಇಂಪಾರ್ಟೆಂಟ್. ನಾನು ಇವತ್ತು ಓಟ್ ಆಗ ನಂದು ಒಂದು ಇಂಪಾರ್ಟೆಂಟ್. 1 ಮತ 10 ಮತ 13 ಮತದಿಂದ ಗೆದ್ದ ಉದಾಹರಣೆಗಳು ಸಾಕಷ್ಟಿವೆ. ಹಾಗಾಗಿ ಆ ಅಮಾನ್ಯತೆಯನ್ನು ನೋಡಿ, ಅದು ಸೀಲ್ ಹಾಕುವ ಸಂದರ್ಭದಲ್ಲಿ ಅದು ಸ್ವಲ್ಪ ವ್ಯತ್ಯಾಸ ಆದ್ರೆ ಅದು ಅಮಾನ್ಯತೆ ಆಗುತ್ತೆ, ಆ ಓಟು ಅಮಾನ್ಯಕರಣಗೊಳ್ಳುತ್ತೆ. ಹಾಗಾಗಿ ಅದು ಆ ಒಂದು ತಪ್ಪಲಿಕ್ಕೋಸ್ಕರ ಇವಿಎಂ ಪ್ರಾಬ್ಲಮ್ ಆಗುತ್ತೆ ಸರ್. ಇವಿಎಂ ಅಲ್ಲಿ ಯಾವುದು ಪ್ರಾಬ್ಲಮ್ ಆಗಲ್ಲ. ಬಿಜೆಪಿಗೆ ಹೋಗುತ್ತಲ್ಲ ಹಾಗಾದ್ರೆ ನೀವು ಯಾಕೆ ಗೆದ್ದು ಬಂದ್ರಿ? ನೀವು ಯಾಕೆ ಗೆದ್ದು ಬಂದ್ರಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ? ಸುಮ್ಮನೆ ನಾವು ಏನಾದ್ರು ಡೈವರ್ಟ್ ಮಾಡಿ ನೋಡಿ. ನಮ್ದು ನೋಡಿ, ಇವತ್ತಿನ ಸಂದರ್ಭದಲ್ಲೂ ಅವರು ಬ್ಯಾಲೆಟ್ ಪೇಪರ್ ಅಲ್ಲೂ ಚುನಾವಣೆ ನಡೆದ್ರು ನಾವೇ ಗೆಲ್ತೀವಿ. ನೀವು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದೀರಾ. ನಿಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಇದನ್ನ ಎಟಿಎಂ ಮಾಡ್ಕೊಂಡಿದೆ ನಮ್ಮ ಕರ್ನಾಟಕ ಸರ್ಕಾರ. ನಿಮ್ಮ ಏನಿದಾರಲ್ವಾ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ನಿಮ್ ಪ್ರಶ್ನೆಗೆ ಬರ್ತೀನಿ. ಅಮೆರಿಕಾನೇ ಇವಿಎಂ ಬಳಸ್ತಾ ಇದೆ ಅಂತ ಅಮೆರಿಕಾನೇ ಇವಿಎಂ ಬಳಸ್ತಾ ಇಲ್ಲ ಅಂತ ಅದೇ ನಾನು ಹೇಳಿದ್ದು. ಪ್ರಪಂಚದಲ್ಲಿ ಅದೇ ನನ್ನ ಪ್ರಶ್ನೆ ಅದೇ. ಇವಾಗ ಸರ್ ಅಮೆರಿಕಾನೇ ಬಳಸ್ತಾ ಇಲ್ಲ, ಬ್ಯಾಲೆಟ್ ಪೇಪರ್ ಬಳಸ್ತಾ ಇದ್ದಾರೆ ಅಂತ ನೀವೇ ಹೇಳಿದ್ರಿ. ಇವಿಎಂ ಮಿಷನ್ ಇಂಟ್ರೊಡ್ಯೂಸ್ ಮಾಡಿದ್ಯಾರು? ನಿಮ್ ಪಕ್ಷದವರೇ. ಯಾಕೆ ನೀವು ಗೆಲ್ತಾ ಇಲ್ಲ ಅಂತ? ನೀವು ಗೆದ್ದಿದ್ದೀರಿ, ಪ್ರಾಬ್ಲಮ್ ಇರ್ತದೆ. ನಮ್ಮ ಮಿತ್ರ ಪಕ್ಷ ಅವರಿಗೂ ಅಧಿಕಾರ ಇದೆ. ಹೌದು, ನಮಗೆ ಎಷ್ಟು ಮಾತಾಡೋ ಅಧಿಕಾರ ಅವರಿಗೂ ಇದೆ. ಆಲ್ರೆಡಿ ನಿಮ್ಮ ಪಕ್ಷನೇ ತಂದಿದ್ದು ಇವಿಎಂ ಮಿಷನ್. ನಾನು ಆಗ್ಲೇ ಕೇಳಿದ ಪ್ರಶ್ನೆನೇ ಈಗಲೂ ಕೇಳ್ತಿದ್ದೀನಿ. ಇವಾಗ ನೀವೇ ಎಕ್ಸಾಂಪಲ್ ಕೊಟ್ರಿ, ಅಮೆರಿಕ ಬ್ಯಾಲೆಟ್ ಪೇಪರ್ ಬಳಸ್ತಾ ಇದೆ ಅಂತ. ಹಾಗಾದ್ರೆ ನೀವ್ ಯಾಕೆ ಇಂಟ್ರೊಡ್ಯೂಸ್ ಮಾಡ್ಬೇಕಿತ್ತು? ಮಾಡ್ಲೇಬಾರ್ದಿತ್ತು. ಭಾರತ ದೇಶಕ್ಕೆ ತಂತ್ರಜ್ಞಾನದ ಆವಿಷ್ಕಾರಗಳನ್ನೆಲ್ಲ ತಂತ್ರಜ್ಞಾನ ಇರ್ಲಿ ಬಿಡಿ ಮೇಡಮ್. ರಾಜೀವ್ ಗಾಂಧಿ ಅವರು ದೊಡ್ಡ ಮನಸ್ಸನ್ನ ಮಾಡಿ ಭಾರತ ದೇಶ ವಿಕಸಿತ ಭಾರತ ಆಗ್ಲಿ ಅಂತೀವ್ರೆ, ಸುಳ್ಳು ಹೇಳ್ತಿದ್ರಲ್ಲ. ನಾವು ಭಾರತ ದೇಶ ಅಭಿವೃದ್ಧಿಯ ಕಡೆಗೆ ಹೋಗ್ಲಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಲಿ ಅಂತ ಹೇಳಿ ಅದೇ ಕಾಂಗ್ರೆಸ್ನವ್ರು ಲೂಟಿ ಮಾಡಿದ್ದು ಎಲ್ಲ ಇಟಲಿ ಸಾಗಿಸ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಲೂಟಿ ಮಾಡಿ ಇಟಲಿ ಸಾಗಿಸ್ತಾ ಇದ್ದಾರೆ, ಅದು ಅಭಿವೃದ್ಧಿ. ಇಟಲಿ ದೇಶವನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ನಮ್ಮ ದೇಶದಿಂದ ಹಣವನ್ನು ಲೂಟಿ ಮಾಡಿ ನಿಮ್ಮಾಗಿ ಇಟಲಿ ದೇಶವನ್ನು ಉದ್ಧಾರ ಮಾಡ್ತಾ ಇಲ್ಲ, ನಮ್ಮ ದೇಶ ಉದ್ಧಾರ ಮಾಡ್ತಾ ಇದ್ದೀವಿ. ಇಟಲಿ ದೇಶವನ್ನು ಅಭಿವೃದ್ಧಿ ಕಡೆ ಹೋಗ್ತಾ ಇದ್ದಾರೆ. ನಮ್ಮ ದೇಶದ ಹಣವನ್ನು ಲೂಟಿ ಮಾಡಿ ಕಾಂಗ್ರೆಸ್ನವರು ಕೋಟಿ ರೂಪಾಯಿ ತಂತ್ರಜ್ಞಾನ ಇವ್ರದ್ದು, ಬಿಜೆಪಿ ತಂತ್ರಜ್ಞಾನ 21 ಕೋಟಿ ಗುಜರಾತ್ ಅಲ್ಲಿ ಡ್ರಾಮಾ ಆಡ್ತಾರ್ರಿ ಬಿಜೆಪಿ. ಆಧಾರ್ ಲಿಂಕ್ ಮಾಡಿ ವಾಟ್ಸ್ಆಪ್ ಯೂನಿವರ್ಸಿಟಿ ಸುಳ್ಳು ನಂಬರ್ 1 ಈಗ ಅಭಿವೃದ್ಧಿ ಕಡೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಆಧಾರ್ ಲಿಂಕ್ ಮಾಡ್ಬಿಟ್ಟು ಎಲ್ಲಿಂದ ಬೇಕಾದ್ರೂ ಎಲ್ಲೂ ನಿಮ್ಗೆ ಟ್ಯಾಂಪರಿಂಗ್ ಆಗದಿಲ್ದಿರೋ ತರ ಒಂದು ಟೆಕ್ನಾಲಜಿ ಬಂದಿದೆ. ಅದ್ರ ಬಗ್ಗೆ ತಗೊಳ್ಳಿ ಇವರು ಇಂಪ್ಲಿಮೆಂಟ್ ನಾವು ಒಪ್ಕೊಂಡಿದ್ದೀವಿ. ಎಲ್ಲದಕ್ಕೂ ಮೋದಿ ಸರ್ ಜಿಬಿಐ ಇಲೆಕ್ಷನ್ಗೆ ನೀವು ಮೋದಿ ಅವ್ರನ್ನ ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸಮಯ ನೀವು ಎಷ್ಟು ನಿರಾಧಾರವಾಗಿದ್ದೀರಾ ನೋಡಿ. ಬ್ರೇಕಿಂಗ್ ನ್ಯೂಸ್ ಆಗಲಿ ಕಾಂಗ್ರೆಸ್ ಒಪ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಮಾಡಿ ತಮ್ಮ ಮಾಧ್ಯಮದಲ್ಲಿ ಕಾಂಗ್ರೆಸ್ ಒಪ್ಕೊಂಡಿದ್ದಾರೆ. ಜಪಾನ್ ದೇಶ ತಂತ್ರಜ್ಞಾನದಲ್ಲೇ ನಂಬರ್ 1 ಇರೋ ದೇಶ. ಜಪಾನ್ ಇಡೀ ನೀವ್ ಈ ತರ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಮಾಡಿದ್ರೆ ಯಾರು ಕೂಡ ನೋಡಲ್ಲ. ವಿಷಯಗಳು ಜನರಿಗೆ ಅರ್ಥ ಆಗುವಂತೆ ಮಾತಾಡ್ಬೇಕು. ನಾನು ಮಾತಾಡ್ತೀನಿ ತಾನೆ. ಈ ಶೋ ನಡೆಸ್ತಾ ಇರೋದು ಯಾಕೆ? ಗೊಂದಲ ಇದೆ ಜನರಿಗೆ, ಅದು ಅರ್ಥ ಆಗ್ಬೇಕು ಅವ್ರಿಗೆ. ನೀವ್ ಈ ತರ ಮಾತಾಡಿದ್ರೆ ನಿಮ್ಮ ಮಾತು ನನ್ಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಕೇಳಿಸ್ತಾ ಇಲ್ಲ ಅಂದಾಗ ಜನಕ್ಕೆ ಹೆಂಗ ಕೇಳಿಸುತ್ತೆ? ಅವ್ರು ಹೆಂಗ್ ನೋಡ್ತಾರೆ ಇದನ್ನ?
ಒಬ್ರು ಮಾತಾಡಿ, ಇವಾಗ ನೀವ್ ಹೇಳಿ ಸರ್. ಮೇಡಮ್, ಜಪಾನ್ ದೇಶ ಪ್ರಪಂಚದಲ್ಲೇ ತಂತ್ರಜ್ಞಾನದಲ್ಲಿ ನಂಬರ್ 1 ದೇಶ. ಆ ದೇಶವೇ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ EVM ಮಿಷಿನ್. ಅವತ್ತಿನ ತಂತ್ರಜ್ಞಾನ TN ಶೇಷನ್ ಅವರು ಒಪ್ಕೊಂಡಿದ್ದಂಥದ್ದು ಮತ್ತು ತಂತ್ರಜ್ಞಾನ ಪಲ್ಲಟ ಆಗದೆ ಇರೋ ಥರ, ಅದ್ರ ಒಳಗಡೆ ನುಸುಳದೆ ಇರೋ ಥರ ತಂತ್ರಜ್ಞಾನ ಇತ್ತು. ಇವತ್ತಿನ ದಿನದಲ್ಲಿ ಎಲ್ಲವೂ ಕೂಡ ಭ್ರಷ್ಟ ಮಾಡಿಬಿಟ್ಟು EVM ಮಿಷಿನ್ ಕೂಡ ಭ್ರಷ್ಟಕ್ಕೊಳಗಾಗೋ ಥರ ಮಾಡಿ ಜಪಾನ್ ದೇಶ ಯಾಕೆ ಬಳಸ್ತಿಲ್ಲ ಅಂತಂದ್ರೆ ಸಾಧ್ಯತೆಗಳಿದಾವೆ. ಜಪಾನ್ ನಾವು ಕೂಡ ಅದಕ್ಕೆ EVM ಮಿಷಿನ್ ಬೇಡ, ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೆದ್ರೆ ಎಲ್ಲಾ ಜನರು ಬ್ಯಾಲೆಟ್ ಪೇಪರ್ಗೆ ತಮ್ಮ ಶಾಯಿಯನ್ನು ಹಾಕೋದ್ರ ಮುಖಾಂತರ ಯಾರು ತಮ್ಮ ಇಷ್ಟವಾದ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಒಂದ್ ನಿಮಿಷ ಇರಿ. ಈಗ ಒಂದೊಂದು ಲೈನ್ ಅಲ್ಲಿ ಒಂದ್ ನಿಮಿಷ ಕುಮಾರ್ ಸರ್, ನೀವು ಒಂದ್ ಲೈನ್ ಅಲ್ಲಿ ಮುಗಿಸಲ್ಲ, ಒಂದ್ ನಿಮಿಷ ಇರಿ. ಒಂದ್ ಲೈನ್ ಅಲ್ಲಿ GBA ಎಲೆಕ್ಷನ್ ಅಲ್ಲಿ, ಸ್ಥಳೀಯ ಚುನಾವಣೆಯಲ್ಲಿ ಇವಾಗ ಏನು ನೀವು EVM ಬ್ಯಾಲೆಟ್ ಪೇಪರ್ ಅಂತ ಆಡ್ತಿದ್ದೀರಾ, ಇದರಿಂದ ಜನಸಾಮಾನ್ಯರಿಗೂ ಕೂಡ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಾದಂತ ಕನ್ಫ್ಯೂಷನ್ ಆಗತ್ತೆ. ಆ ಕನ್ಫ್ಯೂಷನ್ ನೀವು ನಿರ್ಮಾಣ ಮಾಡ್ತಿದ್ದೀರಾ. ಜನಕ್ಕೆ ಏನ್ ಬಯಸ್ತೀರಾ, ಹೇಳಕ್ ಬಯಸ್ತೀರಾ, ಒಂದೊಂದೇ ಲೈನ್ ಅಲ್ಲಿ ನೀವು ಒಂದೇ ಲೈನ್ ಅಲ್ಲಿ ಹೇಳ್ಬೇಕು. ನೀವು ಕರ್ನಾಟಕದ ಜನತೆ ಯಾವುದೇ ಅನುಮಾನ ವ್ಯಕ್ತಪಡಿಸಲಾಗದಂತೆ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿರುವ ನಿರ್ಣಯದಂತೆ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ನಗರ ಪಾಲಿಕೆಗಳು, ಪಟ್ಟಣ ಸಭೆಗಳು, ಪುರಸಭೆಗಳು, ಗ್ರೇಟರ್ ಬೆಂಗಳೂರಿನಲ್ಲಿ ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೆಸಿದ್ರೆ ತಮಗೆ ಇಷ್ಟ ಆಗುವಂತ ಅಭ್ಯರ್ಥಿನ ಆಯ್ಕೆ ಮಾಡಿ ನಿಮ್ಗೆ ಯಾರು ಪ್ರಯೋಜನ ಮಾಡ್ತಿದ್ದಾರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತೀವಿ. ಓಕೆ, ಥ್ಯಾಂಕ್ ಯು ಸರ್. ನೀವೇನ್ ಹೇಳ್ತೀರಾ? ಇಬ್ರು ಒಂದೊಂದೇ ಲೈನ್ ಅಲ್ಲಿ ಹೇಳ್ಬೇಕು. ಟೈಮ್ ಆಯ್ತು ನೋಡಿ, ನಿಮ್ಮ ಟೈಮ್ ಮುಗೀತು. ಬಿಜೆಪಿ ಇವರು EVM ಆದರೂ ತರಲಿ, ಆದರೆ ಬ್ಯಾಲೆಟರು ತರಲಿ, ಸರ್ವಸನ್ನದ್ಧರಾಗಿದ್ದಾರೆ. GBA ಚುನಾವಣೆಯಲ್ಲಿ ಪಕ್ಕ ಬಹುಮತದಿಂದ ಬಿಜೆಪಿ ಬರುತ್ತೆ. ಬಿಜೆಪಿ ಮೇಯರ್ಗಳೇ 5 ಏನು ಪಾಲಿಕೆಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡು ಜನಪರವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು NDA ಮೈತ್ರಿ ಪಕ್ಷದಲ್ಲಿ ಇರುವಂತ JDS ಅವ್ರು ನಾವು ಹೇಳುವಂತದ್ದು ಇಷ್ಟೇನೆ, ನೀವು EVM ಆದ್ರೂ ಮಾಡಿ, ಬ್ಯಾಲೆಟ್ ಪೇಪರ್ ಆದ್ರೂ ಮಾಡಿ, ಅಥವಾ ಇದಕ್ಕೆ ಅಡ್ವಾನ್ಸ್ಡ್ ಆಗಿ ಆಧಾರ್ ಲಿಂಕ್ಡ್ ನೀವು ಫೋನ್ ಅಲ್ಲಿ ವೋಟಿಂಗ್ ಮೆಷಿನ್ ಆದ್ರೂ ನೀವು ಮಾಡಿ, ವಿ ಆರ್ ರೆಡಿ ಟು ಫೇಸ್ ಇಟ್. ನಾವ್ ಯಾರು ಎದುರ್ಕೊಂಡು ಹೋಗುವಂತವರಲ್ಲ. ನಾವು ಸೋಲುನು ಅಕ್ಸೆಪ್ಟ್ ಮಾಡ್ಕೊಂತೀವಿ, ಗೆಲುವನ್ನು ಅಕ್ಸೆಪ್ಟ್ ಮಾಡ್ಕೊಂತೀವಿ. ಗೆದ್ರೆ EVM ಸರಿ ಇದೆ, ಸೋತ್ರೆ EVM ಸರಿ ಇಲ್ಲ. ನಾವು ನಿಮ್ಮ ಮಾತಾನೇರಲ್ಲಿ ಹೋಗಲ್ಲ. ಇವಾಗ ಏನ್ ನಡೀತು ಚರ್ಚೆ, ಇವತ್ತಿನ ಚರ್ಚೆ ಇಷ್ಟಕ್ಕೆ ಮುಗಿತಾ ಇದೆ. ಯಾಕಂದ್ರೆ ನಾಳೆ ಮತ್ತೆ ಬರ್ತೀವಿ ನಾವು. ಇದರಿಂದ ಜನರಿಗೆ ಅನುಕೂಲ ಆಗುತ್ತೋ ಅನಾನುಕೂಲ ಆಗುತ್ತೋ ಅದನ್ನ ವೀಕ್ಷಕರ ಅಭಿಪ್ರಾಯಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.